ಅನ್ಕೊಂಡಿದ್ದೆ ತಪ್ಪ ಅಂತ ನನ್ನ ಮೇಲೆ ನನಗೆ ವೇಳೆಗೆ ಚಂದಿರಾನಶ್ವರ ಸೆಲೆಬ್ರೇಟ್ ಮಾಡೋ ನಿತ್ಯೋತ್ಸವ. ವಾವ್, ವೆರಿ ವೆಲ್ ಸರ್. ಎದುರು ಬಂದು ಬೊಗಳಿದ್ರೆ ಹಾರ್ಟ್ ಅಲ್ಲಿ ಹಬ್ಬ ಮಾಡ್ತೀನಿ. ಆಲ್ರೆಡಿ ಆನ್ ದ ವೇ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ. ಯಾವಾಗ ಆಫೀಸಿಗೆ ಹೋಗ್ತೀನಿ ಅನಿಸ್ತದೆ. ಅಯ್ಯೋ ಅಮ್ಮ, ನಾನು ಹೇಳಿದ್ನಲ್ಲ ಅದೇ ನಿಜ. ಬೇಗ ಹೇಳ್ತೀನಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ನಿನ್ ಕೈ ಊಟ 4 ದಿನ ಕೂತು ತಿಂದ್ರೆ ಎಲ್ಲ ಸರಿ ಹೋಗುತ್ತೆ. ನೀನೇ ಹೇಳ್ದಾಗೆ ಆ ಹೊಳಪು ಮತ್ತೆ ಬರುತ್ತೆ. ನೀನ್ ಹೇಳಿದ್ದೆ ನಿಜ ಆಗಿರ್ಲಮ್ಮ. ನಾನು ನಿನ್ ಸಂತೋಷನ ಬಿಟ್ಟು ಬೇರೆ ಏನ್ ಬಯಸ್ತೀನಿ ಹೇಳು? ನೀನ್ ಸುಖವಾಗಿದ್ಯಾ ಅಂದ್ರೆ ನನಗಷ್ಟೇ ಸಾಕು. ಬಾ. ಕುಡಿ. ಅಷ್ಟೊತ್ತು ಡಿಹೈಡ್ರೇಷನ್ ಅಂದ್ರೆ ಕಷ್ಟ. ಸಾಕಾ? ಇವಾಗ ಹೇಳು, ಯಾಕೆ ಅಳ್ತಿದ್ಯಾ? ಯಾರಿಗೂ ಬರ್ತಿದ್ದೀನಿ ಅಂತ ಒಂದ್ ಮಾತು ತಿಳಿಸ್ದೆ, ಯಾಕೆ ಬಂದೆ? ಯಾಕೆ ಹೀಗಿದ್ಯಾ? ಏನಾಯ್ತು? ನೀನ್ ಮಾತಾಡಿಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಪರವಾಗಿಲ್ಲ ಹೇಳು. ನಿಮ್ ಮಾವನ ಮನೇಲಿ ಏನಾದ್ರು ಆಯ್ತಾ? ಹೇಳು, ಮಾತಾಡು ಮಾತಾಡು. ಅದನ್ನ ನಾನು ಹೇಳ್ತೀನಿ. ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಾರೆ. ಇವಳು ನೋಡು, ಹುಟ್ಟಿ 3 ಸೋಮವಾರ ಆಗ್ಲಿಲ್ಲ, ಆದ್ರೂ ಕೊಪ್ಪು ತೋರಿಸ್ತಾಳೆ. ಅಲ್ಲ, ನಾನೇನ್ ಕೊಪ್ಪು ತೋರಿಸಿಲ್ಲ. ಒಂದು ಮಾತು ಕೆಳಗೆ ಬೀಳಬಾರ್ದು ಅಂತಾಳೆ. ಪ್ರತಿ ಒಂದಕ್ಕೂ ತಿರುಗುತ್ತರ ಕೊಡೋದು, ಯಾರ ಭಯನೂ ಇಲ್ಲ. ಎಷ್ಟು ಟೆನ್ಷನ್ ಕೊಡ್ತೀಯ ನೀನು? ಮಾತಾಡೋಷ್ಟು ಬುದ್ಧಿ ಬೆಳೆದಿಲ್ಲ. ಬೇಡ ಬೇಡ ಅಂದ್ರೂ ಹೊರಟು ಬಂದಿದೆಯಲ್ಲ. ಪ್ರಜ್ಞೆ ಇಲ್ವಾ ನಿನಗೆ? ನಂಗ್ ಪ್ರಜ್ಞೆ ಇದೆ. ಮತ್ತೆ ಗೊತ್ತಾಗ್ತಿಲ್ಲ. ಸರಿ, ನಿಮ್ಗೆ ಕಂಪನಿ ಕಾರ್ ಅರೇಂಜ್ ಮಾಡ್ಲಾ? ಇದೇನ್ರಿ ಹೊಸದಾಗಿದ್ದೆಲ್ಲ ಕೇಳ್ತಿದ್ದೀರಾ? ನಾನು ಯಾವಾಗ್ಲಾದ್ರೂ ಕಂಪ್ನಿ ಕಾರ್ ಯೂಸ್ ಮಾಡಿದೀನಾ? ಇಷ್ಟು ದಿನ ನೀವು ಎಲ್ಲಾರ ತರ ಎಂಪ್ಲಾಯಿನೇ. ಆದ್ರೆ ಈ ನಡುವೆ ಆಗಿರೋ ಬೆಳವಣಿಗೆ ಪ್ರಕಾರ ಫ್ಯೂಚರ್ ಅಲ್ಲಿ ನೀವು ಕೂಡ ಬಾಸೆ. ಅದಕ್ಕೆ ಕೇಳಿದೆ. ಏನು ಬೇಕಾಗಿಲ್ಲ, ನಾನು ಆಟೋನಲ್ಲೇ ಹೋಗ್ತೀನಿ. ಮೇಡಮ್ ಏನೋ ಸಿಂಪಲ್ ಆಗಿ ಪರ್ಸನಲ್ ಮ್ಯಾಟರ್ ಅಂತ ಹೇಳಿ ಹೋಗ್ಬಿಟ್ರು. ಆದ್ರೆ ಈಗ ಬಾಸು ಅವರ ವಿರಹ ವೇದನೆಗಳೆಲ್ಲ ನನ್ನ ಮೇಲೆ ತೀರಿಸ್ಕೊತಾರೆ. ಪ್ರತಿ ಸಲ ಹರಕೆ ಕುರಿ ನಾನೇ ಯಾಕೆ ಹಾಕ್ತೀನಿ? ಹೋಗ್ಬಿಟ್ಟ ಕಾಂತ, ಹೋಗ್ಬಿಟ್ಟ ಹೋಗ್ಬಿಟ್ಟ ಲಕ್ಷ್ಮಿ ಕಾಂತ, ಹೋಗ್ಬಿಟ್ಟ. ಅದಕ್ಕೆ ನೀವು ಒಪ್ಪಿಲ್ಲ, ಅದಕ್ಕೆ ನಾನು ಬಂದೆ. ನೋಡು, ತಾನು ದೊಡ್ಡ ಗನಾಂಧಾರಿ ಕೆಲಸ ಮಾಡೋ ತರ ಮಾತಾಡ್ತಾಳೆ. ನಮ್ಮ ಇಲ್ಲಿ ಇವಳು ಇನ್ನು ಜಾಸ್ತಿನೇ ಆಡ್ತಿದ್ಲು. ನೀನೇ ಹೇಳ, ನಾನು ತಪ್ಪು ಕೆಲಸ ಮಾಡಿದ್ದೀನ? ನಿನ್ನ ನಂಬಿಕೆ ನಿನಗೆ. ನಾನು ಅದನ್ನ ಸರಿ ತಪ್ಪು ಅಂತ ವಾದಿಸೋದಿಲ್ಲ. ಆದ್ರೆ ನಮಗೆ ನಮ್ಮದೇ ಆದಂತ ಜೀವನ ಶೈಲಿ ಅಂತ ಇರುತ್ತಲ್ವ ರಾಧಾ? ನನ್ನ ಮಗಳು ಸರಿಯಾದನ್ನೇ ಮಾಡಿದಾಳೆ. ಅವಳು ಏನೂ ತಪ್ಪು ಕೆಲಸ ಮಾಡಿಲ್ಲ. ನಮ್ಮಲ್ಲಿ ಈ ರೂಢಿನೂ ಇಲ್ಲ. ಹೌದು ಅನ್ಸುತ್ತೆ ಬಾಸ್. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆನೆ ಬಂದಿದ್ರು ಮೇಡಮ್.
ನನಗೂ ಕ್ಯಾಬಿನ್ಗೆ ಎಂಟ್ರಿ ಕೊಡದೆ ಅವ್ರೊಬ್ರು ಏನೇನೋ ಮಾಡ್ತಾ ಇದ್ರು. ದಿಸ್ ಇಸ್ ಫ್ಯಾಬ್ಯುಲಸ್. ಎಲ್ಲಾ ವಸ್ತುಗಳು ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅರೇಂಜ್ ಮಾಡಿದಾಳೆ. ಅವಳನ್ನ ಒಳ ಕಳಿಸಿ. ಒಳಗ್ ಕಳ್ಸೋದ? ಯಾಕೆ ನೀವು ನೋಡ್ಲಿಲ್ವಾ ಬಾಸ್? ಇದನ್ನೆಲ್ಲ ನೋಡಿ ಖುಷಿಯಾಗಿರೋದಕ್ಕೆ ಹೇಳ್ತಿರೋದು. ಇದನ್ನ ಮಾಡಿದವಳನ್ನ ಒಳ ಕಳಿಸಿ. ಅದಲ್ಲ ಬಾಸ್, ಅವರು ಹೋಗಿದ್ನ ನೀವು ನೋಡ್ಲಿಲ್ವಾ? ವಾಟ್? ಹೋದ್ಲಾ? ಇದನ್ನ ಮಾಡಿದವಳನ್ನ ಒಳ ಕಳಿಸಿ. ಅದಲ್ಲ ಬಾಸ್, ಅವರು ಹೋಗಿದ್ನ ನೀವು ನೋಡ್ಲಿಲ್ವಾ? ವಾಟ್? ಹೋದ್ಲಾ? ಸುಮ್ನೆ ಕನ್ಫ್ಯೂಸ್ ಮಾಡಿಸ್ಬೇಡಿ ಬಾಸ್. ಅವ್ರು ಹೋಗ್ತಿದ್ದಾಗೆ ನೀವು ಬಂದ್ರಿ. ಯಾಕೆ ನಿಮಗ್ ಸಿಗ್ಲಿಲ್ವಾ? ಎಲ್ಲಿಗೆ ಹೋದ್ಲು? ಅವ್ರ ಮನೆಗೆ ಹೋದ್ರು. ಆಂದಿವೆ ಅವ್ರು ನಿಮಗ್ ಸಿಕ್ಕಿದ್ರು ಅನ್ಕೊಂಡೆ. ಡ್ಯಾಮೆಟ್, ಅದನ್ನ ಬಂದ ತಕ್ಷಣ ಹೇಳ್ಬೇಕು ತಾನೆ. ನಾನು ಏನು ತುಂಬಿಕೊಂಡಿಲ್ಲ. ಇದನ್ನ ಮೊದಲೇ ಹೇಳಿದಿದ್ರೆ ನಾನೀಗ ಹೋಗಿ ಅವಳ ಮಾತಾಡ್ಸ್ಕೊಂಡ್ ಬರ್ತಿದ್ದೆ ತಾನೆ. ನೂರೆಂಟು ಶಾಸ್ತ್ರಗಳಿದೆ. ಇಡೀ ದಿನ ಅವಳು ನಿದ್ದೆ ಸ್ನಾನ ಮಾಡೋ ಹಾಗಿಲ್ಲ, ಅವ್ರ ಅಮ್ಮನ ನೋಡೋ ಹಾಗಿಲ್ಲ. ನಾಳೆ 5 ಜನ ಮುತ್ತೈದೆಯರು ಕರೆದು ಅವಳಿಗೆ ಆರತಿ ಮಾಡ್ಬೇಕು, ಸುಮಾರು ತಿಂಡಿಗಳು ಮಾಡ್ಬೇಕು, ಅವಳಿಗೆ ಆರೈಕೆ ಆಗ್ಬೇಕು. ಇದೆಲ್ಲ ಆಗ್ಲೇಬೇಕು. ನಾನೇ ನಿಂತು ಮಾಡ್ತೀನಿ. ಜೊತೆಗ್ ನಿಲ್ಲಕ್ಕೆ ನಾವ್ 4 ಜನ ಇದೀವಿ. ನೀವೇನು ಆಯಾಸ ಮಾಡ್ಕೋಬೇಡಿ, ನೀವೇನು ಹೊರಡಿ. ತಾನೇ ಬ್ರಿಲಿಯಂಟು, ತಾನೇ ಸರಿ ತರ ಆಡ್ತಾ ಇರ್ತಾನೆ. ನೀನು ನಿಮ್ಮಮ್ಮನ ಮಾತಾಗ್ಲಿ ಬೇರೆ ಇನ್ಯಾರ್ದೋ ಮಾತನಾಗ್ಲಿ ಕೇಳಬೇಕಾಗಿಲ್ಲ. ನಿನ್ನ ನಿರ್ಧಾರ ನೀನೇ ತಗೋಬೇಕು. ಮನೇಲಿ ಕೂಡ ಕೆಲವೊಂದು ವೈಯಕ್ತಿಕ ಅಂತ ಇರುತ್ತೆ. ಈಗಲೂ ನನ್ನ ನಿರ್ಧಾರನ ನಾನೇ ತಗೊಂಡಿರೋದು. ಇದು ನನ್ನ ಪರ್ಸನಲ್ ಮ್ಯಾಟರ್. ಆದ್ರೆ ನೀನು ಯಾವಾಗ ಆರ್ತಿನ ತವ್ರ ಮನೆ ಕಳಿಸಿದ್ಯೋ ಆಗ ಅದು ನಿನ್ನ ಬರೀ ವೈಯಕ್ತಿಕ ವಿಚಾರ ಆಗ್ಬಿಡ್ತಿಲ್ಲ. ಪೂರ್ತಿ ಫ್ಯಾಮಿಲಿನ ನೀನ್ ಇದಕ್ಕೆ ಸೇರಿಸಿದ್ಯಾ. ನಮ್ ಜೊತೆ ಪರಿಮಳ ಫ್ಯಾಮಿಲಿನೂ ಸೇರಿಸಿ. ಅಜ್ಜಿ, ನನಗೀಗ ಏನ್ ಮಾಡ್ಬೇಕು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ನಾನಿಲ್ಲ. ಗೈಸ್ ಪ್ಲೀಸ್ ಗೋ ಔಟ್, ಹೆಲ್ಪ್ ಆಗುತ್ತೆ ನಂಗೆ. ನನಗೂ ತಿನ್ನೋದಕ್ಕೆ ಮನ್ಸಾಗಲ್ಲ. ಆರ್ತಿ ಇಲ್ಲಿಂದ ಹೋಗಿರೋದ್ರಿಂದ ನಿನಗ್ ಮಾತ್ರ ಅಲ್ಲ, ನನಗೂ ಇರಿಟೇಟ್ ಆಗಿದೆ. ಅಥವಾ ಆಗ್ತಾನೆ ಇದೆ. ಅದಕ್ಕೆ ಹೇಳ್ತಾ ಇರೋದು, ಅನ್ಭವಿಸೋದಾದ್ರೆ ನಾನ್ ಜೊತೆಗಿರ್ತೀನಿ, ನಿನ್ ತರ ಉಪವಾಸ ಇಟ್ಕೊಂಡು. ಏನೋ ಬಿಕ್ಕಿ ಇದು, ಒಳ್ಳೆ ಸಣ್ಣ ಮಕ್ಕಳ ತರ ಹಠ ಮಾಡ್ತೀಯಲ್ಲ. ಆದ್ಯ ತಿಂಡಿ ಕೊಡಮ್ಮ ನೀನು. ಆದ್ಯ, ಆದರೆ ಅದೇ ಹುಡುಗಿ 2 ವರ್ಷದಲ್ಲೇ ಮದುವೆ ಆದ್ಲು ಅಂತ ಇಟ್ಕೋ. ಅಯ್ಯೋಯ್ಯೋ, ಕಾಲ ಕೆಟ್ಟೋಯ್ತು. ಇನ್ನೂ ಗಂಡ ಸತ್ತು 2 ವರ್ಷ ಆಗಿಲ್ಲ, ಆಗ್ಲೇ ಮದುವೆ ಮಾಡ್ಕೊಂಡ್ಬಿಟ್ಲು. ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಅದೇ ಸಮಾಜ ಕಟಕ ಆಡತ್ತೆ. ಎಲ್ಲರೂ ಅವ್ರ ಭಾವಕ್ಕೆ ತಕ್ಕ ಹಾಗೆ, ಉಳಿದವರು ಹಾಗೆ ನಡ್ಕೊಳ್ಳಿ ಅನ್ನೋ ಅಹಂ. ಅದು ಮೊದಲು ಇತ್ತು, ಈಗಲೂ ಇದೆ. ಯಾವಾಗ್ಲಾದ್ರೂ ಇರ್ಲಪ್ಪ, ಅದನ್ನೆಲ್ಲ ಕೇಳೋರು ಯಾರು? ಯಾರು ಕೇಳ್ತಾರೋ ಬಿಡ್ತಾರೋ, ಆದ್ರೆ ನಿಮ್ಮಮ್ಮ ಅಂತೂ ಖಂಡಿತ ಕೇಳ್ತಾಳೆ. ಅಮ್ಮನ? ನಿಮ್ಮ ಅಮ್ಮನ ಸ್ವಭಾವ ನನಗೆ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಈಗ ರಾಧಾ ಆರತಿ ಬಗ್ಗೆ ಹೇಳ್ಬಿಟ್ಟು ಹೋದ್ಲಲ್ಲ, ಅದು ಅವಳ ತಲೆ ಒಳಗಡೆ ಹುಳದ ತರ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಕಾರಣಕ್ಕಾದ್ರೂ ನಾನು ಶಾಸ್ತ್ರ ಮಾಡಲೇಬೇಕು. ಆದ್ರೆ ಈ ಶಾಸ್ತ್ರಕ್ಕೆ ಬೇಕಾಗಿರೋ ಖರ್ಚನ್ನ ಹೊಂದಿಸೋ ಶಕ್ತಿ ನನ್ಗಿಲ್ಲಪ್ಪ.
ನನ್ಗೆ ಆ ಚಿಂತೆನೂ ಕಾಡ್ತಾ ಇದೆ. ಮಾ, ರಾಧತ್ತೆ ಏನೋ ಹೇಳ್ತಾರೆ ಅಂತ ನೀನು ಅದಕ್ಕೆ ತಲೆ ಕೆಡ್ಸ್ಕೊಂಡು ಈ ಶಾಸ್ತ್ರನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಬೇಡ. ರಾಧಾ ಒಬ್ಳೆ ಮಾತಾಡ್ತಿದ್ದಾಳೆ ಅಂತ ಅಲ್ಲ ಕಣೆ, ಅಕ್ಕಪಕ್ಕದವರು ಆಡ್ಕೊಂಡು ವ್ಯಂಗ್ಯ ಮಾಡ್ತಾರೆ. ನಿಮ್ಮ ವಿಷಯದಲ್ಲೂ ಹೀಗೆ ಆಗಿತ್ತು. ಯಾರೋ ಏನೋ ಮಾತಾಡ್ತಾರೆ ಅಂತ ನೀನೊಳ್ಳೆ. ನಿನಗೇನು ಅನಿಸ್ತಾ ಇರ್ಬೋದು ಕಣೆ, ನೀವು ಈಗಿನ ಕಾಲದವರು ಇದೆಲ್ಲ ಮೈಗೆ ಅಂಟೆ ಇಲ್ಲ ಅಂತ ಅಲ್ಲೇ ಒದರ್ ಬಿಡ್ತೀರಾ. ಆದ್ರೆ ನನಗೆ ಹಾಗಾಗಲ್ಲ. ಅದಾದ್ರೆ ನೀನ್ ಆಸೆ ಪಟ್ಟ ಹಾಗೆ ಇರ್ಲಿ, ಅಂಜು ಶಾಸ್ತ್ರ ಆಗತ್ತೆ. ಹೌದಮ್ಮ, ಇದನ್ನ ನಿನ್ ಸಮಾಧಾನ ಕೇಳ್ತಿಲ್ಲ, ಶಾಸ್ತ್ರ ನಡೆಯತ್ತೆ. ಅದು ಅಮ್ಮ, ಖರ್ಚಿನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾವು ನಿಮ್ ಜೊತೆ ಇರ್ತೀವಿ. ಹೌದಮ್ಮ, ದುಡ್ಡಿನ ಬಗ್ಗೆ ನೀನ್ ಯೋಚನೆ ಕೂಡ ಮಾಡ್ಬೇಡ. ನಮಗೋಸ್ಕರ ನೀನ್ ಇಡೀ ಜೀವನನ ಸವಸಿದ್ಯಾ. ನೀನು ಇನ್ಮೇಲೆ ಆರಾಮಾಗಿರ್ಬೇಕು. ನಾವು ಕಾಲ್ ಮೇಲೆ ನಿಂತಿದ್ದೀವಿ, ಎಲ್ಲಾನು ಹೇಗಾಗ್ಬೇಕು ಹಾಗೆ ಮಾಡ್ತೀವಿ. ಹೈಸ್ಕೂಲ್ ಮುಗ್ದಿದೆ ಯಾಕ, ನಂಗೆ ಅರ್ಥ ಮಾಡ್ಕೋ. ಖಂಡಿತ ಅರ್ಥ ಆಗುತ್ತೆ ಕಣೆ, ಆದ್ರೆ ನಾನು ನಿನಗೆ ಫೋರ್ಸ್ ಮಾಡ್ತಿಲ್ಲ. ಯಾಕೆ ಇನ್ನೊಂದು ಆಂಗಲ್ ನಲ್ಲಿ ಯೋಚನೆ ಮಾಡಬಾರ್ದು ಅಂತ ಹೇಳ್ತಿದ್ದೇನೆ ಅಷ್ಟೇ. ಈ ವಿಚಾರದಲ್ಲಿ ಯಾರೆಷ್ಟೇ ಕನ್ವಿನ್ಸ್ ಮಾಡಿದ್ರು ನಾನು ಇದಕ್ಕೆಲ್ಲ ಒಪ್ಪಲ್ಲ. ನನ್ ಕ್ಲಾಸ್ ಅವ್ರು ಯಾರು ಈ ತರ ಆರತಿ ಮಾಡ್ಕೊಳ್ಳೋ ಶಾಸ್ತ್ರನೆಲ್ಲ ಮಾಡಿಸ್ಕೊಂಡಿಲ್ಲ. ಒಂದಿನ ಇರಿಟೇಷನ್ ಆದ್ರೂ ಆಮೇಲೆ ಅದ್ ನೆನ್ಪಿರಲ್ಲ ಅನ್ಕೊಂಡ್ರೆ ಅವಳು ಒಪ್ತಿಲ್ಲ. ಶಾಸ್ತ್ರಕ್ಕೆ ಖರ್ಚು ಅಂತ ಏನ್ ಜಾಸ್ತಿ ಆಗಲ್ಲ, ಆದ್ರೂ ಅದನ್ನ ನಾನು ನಿಭಾಯಿಸ್ಬಲ್ಲೆ. ಆದ್ರೆ ಶಾಸ್ತ್ರ ಮಾಡೋದಕ್ಕೆ ನಾನು ಒಪ್ಬೇಕಾ? ಮಾಡದ್ ಬೇಡವೇ ಬೇಡ ಅಂತ ರೆಬೆಲ್ ಆಗ್ಬೇಕಾ? ನಾನೇ ದೊಡ್ಡ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾರ್ ಹೆಲ್ಪ್ ಕೇಳೋದು? ಹಲೋ ವೇದಾಂತ್, ಅಮೂಲ್ಯ, ಕರೆಕ್ಟ್ ಟೈಮ್ಗೆ ಕಾಲ್ ಮಾಡ್ದೆ ನೋಡು. ನಿನ್ ವಾಯ್ಸ್ ಕೇಳಿ ಅರ್ಧ ನೆಮ್ಮದಿ ಆಯ್ತು. ಅಂದ್ರೆ ಈ ಸಮಸ್ಯೆ ನಿನ್ ಕೈಲೂ ಬಗೆಹರಿಸೋದಕ್ಕಾಗಲ್ಲ ಅನ್ನೋದು ನನ್ನ ಭಾವನೆ. ಪರವಾಗಿಲ್ಲ, ನನ್ನಿಂದ ಸಮಸ್ಯೆನ ಸಾಲ್ವ್ ಮಾಡೋದಕ್ಕಾಗಲ್ಲ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ನಿನ್ನ ಮನಸ್ಸಲ್ಲಿರೋ ಟೆನ್ಷನ್ ನನ್ನ ಕಡೆ ಸ್ವಲ್ಪ ಶೇರ್ ಆದ್ರೆ ನಿನಗೆ ಅದನ್ನ ಹಂಚ್ಕೊಂಡೇನೋ ಸಮಾಧಾನ ಆದ್ರೂ ಇರುತ್ತಲ್ವಾ? ಹೇಳು, ಏನ್ ಪ್ರಾಬ್ಲಮ್? ಸರಿ, ಹೇಳ್ತೀನಿ. ಮನೆಯಲ್ಲಿ ದೊಡ್ಡ ರಾಧ ಅಂತಾನೆ ಆಗೋದು ಅನುಮಾನನೇ ಇಲ್ಲ. ಅದೇ ನಿಮ್ ಮಾತು ಕೇಳ್ತಾ ಇದ್ರೆ ನಂಗೆ ಭಯ ಆಗ್ತಾ ಇದೆ. ನನಗೂ ಅದೇ ಆಗ್ತಾ ಇದೆ ಅಳಿ. ಅಂದ್ರೆ ನನ್ನ ಮಗಳು ನನ್ನ ಮಾತನ್ನು ಕೇಳೋದ್ ಬಿಟ್ಟು ಎಷ್ಟೋ ವರ್ಷ ಆಯ್ತು. ಅದಕ್ಕೆ ನೀವಿರ್ಬೇಕು ಅಂತ ಅನಿಸ್ತಾ ಇತ್ತು. ನೀವಿದ್ದಿದ್ರೆ ಪರಿಸ್ಥಿತಿ ಈ ರೀತಿ ಕೈ ಮೀರಿ ಹೋಗ್ತಾ ಇರ್ಲಿಲ್ಲ. ಅತ್ತೆ, ನೀವು ಅವಾಗಿಂದ ವಿಷಯ ಏನು ಅನ್ನೋದ್ ಬಿಟ್ಟು ಬಾಕಿ ಎಲ್ಲ ಮಾತಾಡ್ತಾ ಇದ್ದೀರಾ. ನಾನ್ ಕೂಡ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ದೆ. ಮನೇಲಿ ಏನೇ ಆಗಿದ್ರು ನನ್ನ ಪರಿಸ್ಥಿತಿಗಿಂತ ಕೆಟ್ಟದಾಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್, ಏನಾಯ್ತು ಅಂತ ಹೇಳಿ. ಆರ್ತಿನ ವಿಕ್ಕಿ ಮನೆ ಬಿಟ್ಟು ಕಳಿಸಿದ್ದಾನೆ. ವಿಚಾರ ಅಂದುಕೊಡ್ತೀನಿ. ವಾಟ್? ಆರ್ತಿನ ವಿಕ್ಕಿ ಮನೆಯಿಂದ ಆಚೆ ಕಳ್ಸಿದಾನ? ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಸುಹಾಸಿನಿ, ಇದೆಲ್ಲ ಆಗೋವರೆಗೆ ಏನ್ ಮಾಡ್ತಾ ಇದ್ದೆ? ಅಮ್ಮ, ನಾನ್ ನನ್ ಗಂಡನ ಹತ್ರ ಒಂದ್ 5 ನಿಮಿಷ ಮಾತಾಡ್ಬೇಕು. ನೀ ಹೊರಗಡೆ ಇರ್ತೀಯಾ? ಸುಹಾಸಿನಿ, ನಾನ್ ಮಾತಾಡ್ತೀನಿ. ಅಮ್ಮ, ಈಗ ಅಂಜುನು ಶಾಸ್ತ್ರಕ್ಕೆ ಒಪ್ತಿಲ್ಲ, ಅಮ್ಮನು ಶಾಸ್ತ್ರ ಬಿಡೋದಕ್ಕೆ ರೆಡಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾನು ಯಾರ ಪರ ವಹಿಸ್ಬೇಕು, ಯಾವ್ದಕ್ ಸಪೋರ್ಟ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಸಿಟ್ಟಲ್ಲಿ ಅವಳನ್ನ ಹೊರಗಾಕಿದಾನೆ ಅಷ್ಟೇ. ಛೇ, ಎಂತ ಕೆಲ್ಸ ಆಗೋಯ್ತು. ಆ ಹಣನ ಆರ್ತಿ ತಗೊಂಡಿಲ್ಲ. ತಗೊಂಡಿಲ್ಲ? ಅದ್ ನಿಮ್ಗೆ ಹೇಗ್ ಗೊತ್ತು? ಹೇಗ್ ಗೊತ್ತು ಅಂದ್ರೆ, ಆ ಹಣ ತಗೊಂಡಿರೋದು ನಾನು.
ಹೇಳಿದನ್ನೆಲ್ಲ ವಿಕಿಗೆ ಹೇಳ್ಬೇಕು. ಯಾಕಂದ್ರೆ ಸದ್ಯಕ್ಕೆ ನನಗೆ ಅದೇ ಇಂಪಾರ್ಟೆಂಟ್. ಶ್ರೀಧರ್, ನೀವ್ ಯಾರನ್ನ ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇದೀನಿ ಅನ್ನೋ ಕಲ್ಪನೆ ನಿಮ್ಗಿದ್ಯಾ? ಈ ಸುಹಾಸಿನಿ ಮುಂದೆನೂ ಸುಹಾಸಿನಿಯಾಗೆ ಇರ್ಬೇಕು ಅಂದ್ರೆ ನನ್ನ ಹತ್ರ ಈ ನೆಗ್ಲಿಜೆನ್ಸಿ ಎಲ್ಲ ಇಟ್ಕೋಬೇಡಿ. ನಾನು ಕೇಳಿದಕ್ಕೆ ನನಗೆ ಆನ್ಸರ್ ಬೇಕೇ ಬೇಕು. ಹೇಳ್ತೀನಿ, ಆದ್ರೆ ಮೊದಲು ವಿಕ್ಕಿಗೆ ಹೇಳಿ ಆಮೇಲೆ ಹೇಳ್ತೀನಿ. ಬೇಕಾಗಿಲ್ಲ, ಮೊದ್ಲು ನನಗ್ ಹೇಳಿ ಆಮೇಲೆ ಇಲ್ಲಿಂದ ಹೋಗಿ. 2 ನಿಮಿಷದಲ್ಲಿ ಪ್ರಪಂಚ ಪ್ರಳಯ ಆಗಲ್ಲ. ನೀವ್ ಯಾಕೆ ಆರ್ತಿ ಹತ್ರ ದುಡ್ಡು ಇಸ್ಕೊಂಡ್ರಿ? ಶ್ರೀಧರ್ ಮಧುಸೂದನ್. ಯಾಕಕ್ಕೆ ಏನಾದರೂ ಪ್ರಾಬ್ಲಮ್ಮಾ? ಚೇಚೆ ಹಾಗೆಲ್ಲ ಏನೂ ಇಲ್ಲಪ್ಪ. ಮತ್ತೆ ಹೇಳ್ತಾ ಇದ್ದೀರಾ? ಓ ಅದಾ, ಅಡ್ಗೆ ಮಾಡ್ತಿದ್ನಲ್ವಾ, ಈರುಳ್ಳಿ ಹೆಚ್ಚಿದ್ದೆ, ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೇ. ಈರುಳ್ಳಿನ? ಇಲ್ಲಿ ಈರುಳ್ಳಿನೇ ಇಲ್ವಲ್ಲ. ಒಂದು ನಿಮಿಷ ಬಂದೆ. ಅಂದ್ರೆ ಏನೋ ಸಮಸ್ಯೆ ಇದೆ. ಅಮ್ಮ ಅನುಮಾನ ಪಟ್ಟಿದ್ದೇನಾದ್ರು? ಕೂತಿದ್ದೆ, ಸಡನ್ ಆಗಿ ಯಾವ್ದೋ ನಾಯಿ ಅಡ್ಡ ಬಂತು ಅಂತ ಬ್ರೇಕ್ ಹಾಕಿದ್ರು, ನನ್ ಮೂತಿ ಹೊಡ್ಕೊಂಡೆ. ಅಲ್ಲ ಕಣೋ, ಕಾರಲ್ಲಿ ಕೂತ್ಕೊಂಡಾಗ ಅದೇನೋ ಹಿಂಗ್ ಹಾಕೋತಾರಲ್ಲ, ಹಾಕೊಂಡಿರ್ಲಿಲ್ವಾ? ಸೀಟ್ ಬೆಲ್ಟ್ ಹಾಕಿರಲ್ಲ, ಅದಕ್ಕೆ ಹೀಗಾಯ್ತು. ಅಯ್ಯೋ, ಎಂತ ಮುದ್ದಾದ ಮುಖನ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಚಿಕ್ಕಮ್ಮ, ಆಗಿರೋದೊಂದು ಸಣ್ಣ ಸ್ಕ್ರಾಚ್ ಅಷ್ಟೇ. ಈ ವೇದಾಂತ್ ಅವರು ದೃಷ್ಟಿ ಪಡ್ತಾರ 2 ದೊಡ್ಡ ಬ್ಯಾಂಡೇಜ್ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದಾರೆ. ಅದ್ ಸರಿ, ಈ ವಿಷಯ ನಿನ್ ಹೆಂಡತಿಗೆ ಹೇಳಿದ್ಯಾ? ಗೊತ್ತಾಗದೆ ಇರುತ್ತಾ? ಈ ವೇದಾಂತ್ ಅವ್ರು ಹೇಳಿದ್ದು ಆಯ್ತು, ಆಗ್ಲೇ ಒಂದ್ ರೌಂಡ್ ರಾಮಾಯಣನೂ ಆಯ್ತು, ಅವಳನ್ನ ಸಮಾಧಾನ ಮಾಡಿದ್ದು ಆಯ್ತು. ಬಸ್ರಿ ಹುಡುಗಿಗೆ ಅದೇನ್ ತೊಂದರೆ ಕೊಡ್ತೀರಪ್ಪ ನೀವೆಲ್ಲ? ಈಗ ಅವಳು ಬೈದಿದ್ ಸಾಕು ಅಂತ ನೀವು ಶುರು ಹಚ್ಕೊಂಡ್ರ? ಸರಿ, ಅವಾಗಿಂದ ವೇದಾಂತು 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 ಅಂತಿದೆಯಲ್ಲ, ಎಲ್ಲಿ ಅವನು? ಬಂದ್ರು ನೋಡಿ. ಬೇಕು ಅಂದ್ರೆ ನೀವು ನಮ್ಮ ಮನೆಗೆ ಎಷ್ಟು ಸಲ ಬಂದಿದ್ದೀರಾ ಹೇಳಿ? ವೇದಾಂತ್, ನೀನ್ ಹಾಗೆಲ್ಲ ಲೆಕ್ಕಾಚಾರ ಮಾಡಬಾರ್ದು. ನಮಗ್ ವಯಸ್ಸಾಗ್ತಿದ್ಯಪ್ಪ, ಓಡಾಡ್ಕೊಂಡು ಸುಸ್ತು ಮಾಡ್ಕೊಳಕ್ ಆಗಲ್ಲ. ನೀವುಗಳು ವಯಸ್ಸಿನ ಹುಡುಗರು, ಆಗಾಗ ಬರ್ತಿರ್ಬೇಕು. ಖಂಡಿತವಾಗ್ಲೂ ಬರ್ತೀನಿ. ಈಗಂತೂ ಮೊದಲಿಗಿಂತ ಜಾಸ್ತಿ ಹತ್ರ ಆಗಿದ್ದೀನಲ್ಲ. ನನಗೆ ಮರ್ತೇ ಹೋಗಿದೆ ಕಣಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಇವತ್ತು ಮೈಲ್ಗೆ. ನಿಮ್ಮ ಮನೇಲಿ ನಿಮ್ಮ ತಾಯಿಗೆ ಈ ವಿಷಯ ಗೊತ್ತಾದ್ರೆ ಮುನ್ಸ್ಕೋತಾರೇನೋ? ನಾವು ಮನೆ ಮಕ್ಕಳೇ ಅಲ್ವಾ, ಅಲ್ಲಿಗೆ ನಮಗೂ ಮೈಲ್ಗೆ ಅಂತ ನೆನ್ಕೊಳ್ಳೋಣ. ಅದಕ್ಕೆ ಸರಿ ಹೋಗುತ್ತಲ್ಲ. ಸಲ ಯೋಚನೆ ಮಾಡಿ, ಯಾಕಂದ್ರೆ ಅವ್ರ ಎದುರು ಸುಳ್ಳು ಹೇಳೋ ಮುಖ ನಿಮ್ದಲ್ಲ. ವೇದಾಂತ್ ಬಿಡಿ, ಸಿಕ್ಕಿಗೆ ವಿಷಯ ಗೊತ್ತಾದ್ರು ಅವನು ನನ್ನನ್ನ ಅಮ್ಮ ಅಂತ ಕರೆಯಲ್ಲ. ಆಮೇಲೆ ಅವನ್ನ ಎದುರಿಸದೆ ಜಾಸ್ತಿ ಕಷ್ಟ ಆಗ್ಬೋದು ನಮ್ಗೆ. ನೋಡಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಜಗಳ ಆಡ್ಕೊಂಡಿದ್ದಾರೆ, ಸರಿ ಹೋಗ್ತಾರೆ. ಬಾವ ಕಾಲ್ ಮಾಡಿದ. ಹಾ ಹೇಳಿ ಬಾವ. ಏನಪ್ಪ ಮೈದ ನಿನ್ನ ಅವಸ್ಥೆ? ಏನ್ ವಿಷಯ ಹೇಳಿ ಬಾವ? ಆಗಿಂದ ವೇದಾಂತ್ ನಿಮ್ಗೆ ಕಾಲ್ ಮಾಡ್ತಾ ಇದ್ರು, ಒಂದ್ ಸರ್ಪ್ರೈಸ್ ಕೊಡ್ಬೇಕು ಬಾ ಅನ್ನೋಣ ಅಂದ್ರೆ ಕಾಲ್ ಪಿಕ್ ಮಾಡಲ್ಲ ಅಂತಿಲ್ಲ. ಸರ್ಪ್ರೈಸಾ? ಅದೇನ್ ಬಾವ? ನಾವಿಬ್ರು ಚಿಕ್ಕಪ್ಪನ ಮನೇಲಿ ಇದೀವಿ ಕಣ. ನೀನು ಬಾ. ಆದ್ಯ ಆರಾಮಾಗಿದ್ದಾಳೆ ಅಂದ್ರೆ ಅವಳು ಕರ್ಕೊಂಬ. ಇಲ್ಲ ಬಾವ, ಅಗ್ರಜ ಆಫೀಸ್ ವರ್ಕ್ ತುಂಬಾ ಅಸೈನ್ ಮಾಡಿದಾನೆ, ಸೊ ನನ್ ಬರಕ್ ಆಗಲ್ಲ. ಓಹೋ, ಯಾರು ನೋಡದೇ ಇರೋ ಆಫೀಸ್ ಬಗ್ಗೆ ಮಾತಾಡ್ತಿಯಲ್ಲೋ. ಕಮಾನ್ ಬಾ ಮೈದ, ನಾಳೆ ನಾನು ಹೆಲ್ಪ್ ಮಾಡ್ತೀನಿ. ಈಗ ನೀನ್ ಬಾ. ಇಲ್ಲ ಬಾವ, ಎಲ್ಲಾ ಕೆಲ್ಸನೂ ಇವತ್ತೇ ಮುಗಿಸ್ಬೇಕು ಅನ್ಕೊಂಡಿದೀನಿ. ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ?
ಅವ್ನು ಇವತ್ತು ಬರಲ್ಲ ಅಂದಿದ್ದಷ್ಟೇ, ನಾಳೆ ಬರ್ತಾನಂತೆ. ಡೋಂಟ್ ವರಿ, ಸರಿನಾ? ನೀನು ಯಾವಾಗ ಬಂದೆ? ಎಷ್ಟೊತ್ತಿಗೆ ಬಂದೆ ಅಂತ ನಂಗೆ ಗೊತ್ತಾಗಿಲ್ಲ. ಅಣ್ಣ ಒಂದು ನಿಮಿಷ, ನಾನು ಎಲ್ಲರ ಬಗ್ಗೆ ನಿಂಗೆ ಅಸಮಾಧಾನ ಇದೆ, ಅದು ನಿಂಗೆ ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕತೆ ಪುರಾಣಗಳನ್ನ ಕೇಳೋದಕ್ಕೆ ಬಂದಿಲ್ಲ. ಈ ಮನೆಯವ್ರ ಬಗ್ಗೆ ಒಳ್ಳೆ ಮಾತಾಡ್ತಿಲ್ಲ ಅಷ್ಟೇ ಸಾಕು. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ನನಗೆ ಮನೆಯವ್ರ ಜೊತೆ ಒಳ್ಳೆ ಸಂಬಂಧನ ಉಳಿಸ್ಕೋಬೇಕು ಅಂದ್ರೆ ನಾನು ಇಲ್ಲಿಗೆ ಬರೋದು ಅನಿವಾರ್ಯ. ಆ ಕಾರಣಕ್ಕೆ ನಿನ್ನ ಭೇಟಿ ಮಾಡೋ ಹಾಗೂ ಆಗುತ್ತೆ. ಅದೊಂದೇ ಕಾರಣಕ್ಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಹೊರತು ನೀನೇನೋ ದೊಡ್ಡ ಸಾಧನೆ ಮಾಡಿದ್ಯಾ ಅಂತ ಆಗ್ಲಿ ಅಥವಾ ನಿನ್ನ ಮೇಲೆ ಕೋಪ ಕಡಿಮೆ ಆಗಿದೆ ಅಂತ ಆಗ್ಲಿ ಅಲ್ಲ. ವಿ ಆರ್ ಸ್ಟಿಲ್ ದ ಸೇಮ್. ನೀನು ಎದುರಿಗೂ ಬರ್ಬೋದು, ಬದುಕಿಗೂ ಬರ್ಬೋದು, ಆದ್ರೆ ಜೀವನಕ್ಕಲ್ಲ. ವ್ಯತ್ಯಾಸ ಅರ್ಥ ಮಾಡ್ಕೊ. ಅಣ್ಣ ಇನ್ನೊಂದು ಆಂಗಲ್ ನೀನು ಇನ್ನೊಂದು ಆಂಗಲ್ ನನಗೆ ಬೇಡ. ನಿನ್ನ ವರ್ಸ್ಟ್ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಸೊ ನೀನು ಆಂಗಲ್ ಬಗ್ಗೆ ಮಾತಾಡ್ಬೇಡ. ಸರಿ, ಆದ್ರೆ ಒಂದು ಮಾತು, ಸಣ್ಣ ಸಣ್ಣ ವಿಷಯನೂ ನೀವು ಇಷ್ಟು ಫೀಲ್ ಮಾಡ್ತೀರ ರಾಜಣ್ಣ? ಏನು ಇಲ್ಲದೆ ಇರೋನ್ಗೆ ಏನ್ ಸಿಕ್ಕಿದ್ರು ಅದು ದೊಡ್ಡದೇ ಅಲ್ವಾ ಅಮೂಲ್ಯ? ಅಣ್ಣನ ವಿಷಯದಲ್ಲಿ ಎಲ್ಲಾನು ಹಾಗೇನೆ. ಪಾಪ ಅಣ್ಣನ ಇಷ್ಟೊಂದು ಇಷ್ಟಪಡೋ ತಮ್ಮನ್ನ ಮನೆಯಿಂದನೇ ಆಚೆ ಹಾಕೋ ಪ್ರಸಂಗ ಏನ್ ನಡೆದಿರ್ಬೋದು? ಬಜರಂಗಿ, ಇವರಿಬ್ರಿಗೂ ಒಳ್ಳೇದು ಮಾಡಪ್ಪ. ನಾನು ಸುಳ್ಳೆ ಪುಳ್ಳೆ ತುಂಬಾ ಒಳ್ಳೆಯವನು. ನಾನು ಬಾಯ್ ಬಿಟ್ಟು ಹೇಳ್ದೆ ಇದ್ರು ಅರ್ಥ ಮಾಡ್ಕೊಳ್ತಾನೆ. ಆದ್ರೆ ರಾಜಣ್ಣನ ಕಣ್ಣಲ್ಲಿರೋ ದುಃಖ ಮಾತ್ರ ಇವನಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅಂತ ತಪ್ಪು ರಾಜಣ್ಣ ಏನ್ ಮಾಡಿದ್ದಾರೆ? ಅಷ್ಟೇ ಅಲ್ಲ ಮಾವ, ದುಡ್ಡಿನ ವಿಚಾರದಲ್ಲಿ ಇಂಥ ಸಮಸ್ಯೆ ಆಗುತ್ತೆ, ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಕ್ಕಿ ನನ್ನನ್ನು ಅರ್ಥ ಮಾಡ್ಕೊತಾರೆ ಅನ್ನೋ ನಂಬಿಕೆ ಮೇಲೆ ನಾನು ನಿಮಗೆ ದುಡ್ಡು ಕೊಟ್ಟಿದ್ದು. ಆದರೆ ಬಿಡಿ ಮಾವ, ನಾವು ಏನು ಪಡ್ಕೊಂಬಂದಿರ್ತೀವೋ ಅದೇ ನಮಗೆ ಸಿಗೋದಲ್ವಾ? ಹಾಗೆಲ್ಲ ಹೇಳ್ಬೇಡಮ್ಮ, ನನ್ನಿಂದ ಸಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ನಿನ್ನ ಪರಿಸ್ಥಿತಿಗೆ ನಾನೇ ಕಾರಣ. ಇದನ್ನ ನಾನೇ ಸರಿ ಮಾಡ್ತೀನಿ. ಓ, ಎಲ್ಲರೂ ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯ್ತು. ಆದ್ರೆ ಈಗಲೇ ನಿದ್ದೆ ಬರೋ ಹಾಗಾಗ್ತಿದೆ. ಇನ್ನು ಬೆಳಗ್ಗೆವರೆಗೂ ಹೆಂಗಿರೋದು? ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ. ನೀನ್ ವ್ಯವಸ್ಥೆ ಮಾಡಿದ್ಯಾ? ಏನ್ ಮಾಡಿದ್ಯಾ? ನನಗೂ ಗೊತ್ತಿಲ್ಲದೆ ಏನ್ ಮಾಡಿದಿರ ವೇದಾಂತ್? ಒಂದೆರಡು ನಿಮಿಷ, ನಿಮ್ಗೆ ಗೊತ್ತಾಗುತ್ತೆ. ಏನ್ ವ್ಯವಸ್ಥೆ? ಸರಿ ಹೋಗುತ್ತೆ ಮಾವ. ನಿನ್ನ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಯ್ತಮ್ಮ. ನಾನು ದೇವರಲ್ಲಿ ಅದೇ ಬೇಡ್ಕೋತೀನಿ. ಆದರೆ ನಿನ್ನ ಹತ್ರ ಹಣ ಯಾಕೆ ಇಸ್ಕೊಂಡೆ ಅಂತ ಅವನಿಗೆ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಇವತ್ತು ನನ್ನಷ್ಟು ಅಸಹಾಯಕರು ಯಾರೂ ಇಲ್ಲ. ಸಾಧ್ಯ ಆದರೆ ನನ್ನನ್ನು ಕ್ಷಮಿಸಮ್ಮ. ಎಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ? ನಾನು ಚಿಕ್ಕವನಿದ್ದಾಗ ಆದ್ಯ ಜೊತೆ ಎಷ್ಟೊಂದು ಸಲ ಕಣ್ಣ ಮುಚ್ಚಲ ಆಡಿದ್ದೀನಿ. ಹಾಗಿದ್ರೆ ಇವರೆಲ್ಲ ಈ ಆಟದಲ್ಲಿ ಅಷ್ಟು ದೊಡ್ಡ ಎಕ್ಸ್ಪರ್ಟ್ಸಾ? ವಿಕ್ಕಿ ಅದೇ ಇರಬೇಕಿತ್ತು. ಅವ್ರ ಜೊತೆ ಒಂದು ಟೀಮ್ ಮಾಡ್ಕೊಂಡು ಇವನ್ನೆಲ್ಲ ಸೋಲ್ಸಾಕ್ತಿದ್ದೆ. ಅಣ್ಣಂಗಂತೂ ಇದರೆಲ್ಲ ಇಂಟ್ರೆಸ್ಟೇ ಇಲ್ಲ. ಅವ್ನು ಎಲ್ಲಿ ಬಚ್ಚಿಟ್ಕೊಂಡಿರ್ಬೋದು? ಮತ್ತೆ ಅಲ್ಲಿರೋದು ಯಾರು? ಆದಿತ್ಯ ಅಲ್ಲ, ಅಂಜು. ಅಂಜು ಅಲ್ಲ ಮೇಡಮ್, ನೀವೇ ಔಟ್ ಆಗಿದ್ದೀರಾ? ಅಯ್ಯೋ ಹೌದಲ್ವಾ,
ನೀವ್ ಕರೆದ್ರಿ ನಾನ್ ಬಂದೆ. ನೀವಾಗ ನೀವು ಬಂದು ಸಿಗಾಕೊಂಡಿದ್ದು. ಈಗ ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ, ಔಟ್ ಅಂದ್ಮೇಲೆ ಔಟ್. ರಾತ್ರಿ ಇಡೀ ಸಿಕ್ಕಾಕೊಳ್ಳೋದು ಅನ್ಕೊಂಡಿದ್ದೆ, ಇಷ್ಟು ಬೇಗ ಹೇಳ್ಬಿಟ್ಟಿಯಲ್ಲ ರಾಜಣ್ಣ. ನೀನೇ ಕಡೆ ಮೊದಲು ಸಿಕ್ಕಾಕೊಂಡಿರೋದು, ನಾನಾಗೆ ಸಿಕ್ಕಾಕೊಂಡಿದ್ದೀನಿ. ನಿಮ್ ರಾಜಣ್ಣ ಎಲ್ಲರೂ ಹಿಡಿಯೋ ಅಷ್ಟೊತ್ತಿಗೆ ಬೆಳಗಾಗಿರುತ್ತಷ್ಟೇ. ಅಲೋ, ನೋಡ್ತೀರಿ ಈಗ ಎಲ್ರು ಹೇಗೆ ಹಿಡಿತೀನಿ ಅಂತ. ಕನ್ವಿನ್ಸ್ ಮಾಡಕ್ಕಾಗ್ಲಿಲ್ಲ, ನೀನ್ ಕನ್ವಿನ್ಸ್ ಮಾಡಿದ್ಯಾ ಅಂತ ನಿನಗ್ ಥ್ಯಾಂಕ್ಸ್ ಹೇಳೋ ಸಲುವಾಗಿ ನಾನ್ ಬಚ್ಚಿಟ್ಕೊಂಡಿರೋ ಜಾಗಕ್ಕೆ ನಿನ್ನೂ ಕರ್ಕೊಂಡ್ ಬಂದ್ರೆ ಓವರ್ ಬರ್ತೀಯ ಸುಳ್ಳೆ ಪುಳ್ಳೆ. ಅಷ್ಟು ಚೆನ್ನಾಗಿ ನನ್ನ ಆಫೀಸ್ನ ನನಗಿಷ್ಟ ಆಗೋ ಹಾಗೆ ಅರೇಂಜ್ ಮಾಡಿ ಒಳ್ಳೆ ಸರ್ಪ್ರೈಸ್ ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳೋಣ ಅಂತ ಜೊತೆಲಿ ಅಂಟ್ಕೊಂಡು ಬಂದ್ರೆ ನನ್ನ ಜೊತೆನೇ ಜಗಳ ತೆಗಿತೀಯ ಬಶಾರಿ. ಆದ್ಯಾ ಆದ್ಯಾ ಇಲ್ಲಿ ಯಾಕೆ ಮಲಗಿದ್ಯಾ? ಅಯ್ಯೋ ಓಕೆ, ಐ ಆಮ್ ಫೈನ್, ನಂಗೇನೂ ಆಗಿಲ್ಲ. ಆದ್ರೂ ರೂಮಲ್ಲಿ ಮಲ್ಕೊಳತ್ತಾನೆ, ಇಲ್ಲಿ ಯಾಕೆ ಮಲಗಿದೆ? ಇಲ್ಲ, ನೀವು ಊಟಕ್ಕೆ ಬರ್ತೀಯಾ, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಕಾಯ್ತಿದ್ದೆ. ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಯಾವತ್ತಾದ್ರೂ ಸಾರ್ಥಕ್ ಭವನ್ ಹತ್ರ ದುಡ್ಡು ಇಸ್ಕೊಂಡು ಅದನ್ನ ಎಲ್ಲೋ ಸ್ಪೆಂಡ್ ಮಾಡಿ ಏನ್ ಮಾಡಿದೆ ಅಂತ ಕೇಳಿದಾಗ ಏನು ಹೇಳದೆ ಸುಮ್ಮನಿದ್ಯಾ? ಇಲ್ಲ ತಾನೇ? ನೋಡಾದ್ಯಾ, ಇದು ನನ್ನ ಆರ್ತಿ ಮಧ್ಯ ಇರೋ ವಿಷಯ. ನನಗೆ ಯಾಕೋ ಅವಳು ಇತ್ತೀಚೆಗೆ ಬದಲಾಗಿದ್ದಾಳೆ ಅಂತ ಅನ್ಸ್ತಿದೆ. ನಾನು ಪ್ರೀತಿಸಿ ಮದುವೆ ಆಗಿರೋ ಆರ್ತಿ ನನ್ನ ಜೊತೆ ಇರ್ಲಿಲ್ಲ. ಇಲ್ಲಿದ್ದು ನಾನು ಯಾವತ್ತೂ ಬಯಸ್ತಾ ಇರೋ ಆರ್ತಿ. ಅದಕ್ಕೆ ಈ ಪರಿಸ್ಥಿತಿ ಯೂಸ್ ಮಾಡ್ಕೊಂಡ್ಯಾ? ನಿಂಗೆ ಆರ್ತಿ ಬೇಡವಾ ಆಗಿದ್ರೆ? ಯಾಕೆ ಹೇಳ್ರು ನನ್ನ ಕೆಟ್ಟೊಂತರ ನೋಡ್ತಾ ಇದ್ದೀರಾ? ಆರ್ತಿ ಮೇಲೆ ರೇಗಿದ್ದು, ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು ಅದೆಲ್ಲ ನನ್ನ ತಪ್ಪಿರ್ಬೋದು. ಆದ್ರೆ ನಾನು ಹಾಗೆ ನಡ್ಕೊಳ್ಬೇಕು ಅಂದ್ರೆ ಅವ್ರ ತಪ್ಪು ಇದೆ. ನಿನ್ನ ಮತ್ತೆ ಆರ್ತಿ ಮಧ್ಯೆ ಏನೋ ಆಗಿದೆ ಅಂತ ಅವ್ರಿಗೆ ಡೌಟ್ ಬರಲ್ವಾ? ಬಂದೇ ಬರುತ್ತೆ, ಯಾರಿಗೂ ಇಲ್ಲದೆ ಇರ್ಬೋದು, ಅದ್ರ ಚಿಕ್ಕತ್ತೆಗಂತೂ ಬಂದಿರತ್ತೆ. ಅವರು ಆ ವಿಷಯದಲ್ಲೆಲ್ಲ ತುಂಬಾ ಸೂಕ್ಷ್ಮ ಕಣೋ. ಇನ್ ನಿನ್ನ ಸಂಬಂಧ ಎಲ್ಲರೆದುರು ತಮಾಷೆ ಆಗ್ಬಾರ್ದು ಅಂತ ನಿಂಗಿದ್ರೆ ನೀನ್ ಹೋಗ್ಲೇಬೇಕು. ನಮ್ಮ ಮರ್ಯಾದೆ ನಮ್ ಕೈಲಿದೆ ಅಣ್ಣ. ಕಿರ್ಚಾಡೋದು ಯಾರಿಗೂ ಕೇಳಿಸ್ಬಾರ್ದು ಅಂತ ಬಾಯಿ ಮುಚ್ಚಿದ್ರೆ ಕಚ್ಚಿರೋ ನೀನೇ ಪ್ರಾಣಿನ. ಅದು ನಂಗೆ ಅಭ್ಯಾಸ, ನಾನೇನ್ ಮಾಡ್ಲಿ? ವಾಟ್? ಇದು ಒಂದು ಅಭ್ಯಾಸನ? ಅಭ್ಯಾಸ ಆಗೋದಕ್ಕೆ ನಿನಗೆ ಪದೇ ಪದೇ ಯಾರು ಬಾಯಿ ಇಟ್ಕೋತಿದ್ರು? ಏನೇನ್ ಮಾತಾಡ್ತೀವೋ ನಿನಗೆ ಅರ್ಥ ಆಗ್ಬೇಕು. ಇಲ್ಲ ಆದ್ರೆ ಆದ್ಯ ಆದ್ರೆ ಎಷ್ಟೊತ್ತು ಬೇಕಿದ್ರೆ ಉಳಿಸ್ಕೊತಾಳೆ. ಹೌದು, ಅದಕ್ಕೇನು ಇರ್ಬೇಕಿತ್ತು, ತುಂಬಾ ಚೆನ್ನಾಗಿರ್ತಿತ್ತು. ಅವಳು ಇದ್ದಿದ್ರು ಆಡೋಕೆ ನಾನ್ ಬಿಡ್ತಾ ಇರಲಿಲ್ಲ. ಅವಳು ಪ್ರೆಗ್ನೆಂಟ್ ಕಣೆ ದಡ್ಡಿ. ಓ ಹೌದಲ್ವಾ? ಆದ್ರೂ ಅದಕ್ಕೆ ಇದ್ರೆ ಫುಲ್ ಜೋಶ್ ಇರೋದು. ಅವ್ರೊಂಥರ ಎನರ್ಜಿ ಬೂಸ್ಟರ್ ಇಟ್ ಹಾಗೆ. ಮತ್ತೆ ನನ್ನ ಹೆಂಡತಿ ಅಂದ್ಮೇಲೆ ತಮಾಷೆನಾ? ಹಾಗೇನಿಲ್ಲ ಬಾಬಾ, ಅವಳು ಮೊದ್ಲಿಂದ ಹಾಗೇನೆ. ಯಾರು ಇಮ್ಯಾಜಿನ್ ಕೂಡ ಮಾಡದೇ ಇರೋ ಜಾಗದಲ್ಲಿ ಉಳಿಸ್ಕೊಂಡು ಆಟ ಆಡ್ಸ್ಬಿಡೋಳು. ಓ ಆಯ್ತು ಬಿಡಪ್ಪ, ನೀ ವಸಿಷ್ಠ ಮನೆ ಕುಡಿಗಳೇ ಗ್ರೇಟ್. ಎಲ್ಲ ಉಳಿಸ್ಕೊಂಡಿರ್ಬೋದು, ಎಲ್ಲ ಕಡೆ ನೋಡ್ಕೊ ಬಂದೆ. ಯಾರನ್ನೂ ಬಿಡಲ್ಲ, ಹಿಡಿದೇ ಹಿಡಿತೀನಿ. ಇವ್ರು ಹೋಗಿ ಅವ್ರನ್ನ ಹಿಡಿಯೋ ಟೈಮಲ್ಲಿ ನಮ್ ಲವ್ ಬರ್ಡ್ಸ್ ಏನಾದ್ರೂ ಒಂದೇ ಕಡೆ ಔಸ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ರೆ
ಇಲ್ಲಿ ಯಾರಿಗೂ ಈ ವಿಚಾರ ಗೊತ್ತಿಲ್ಲ, ಗೊತ್ತಾಗ್ಲೂಬಾರ್ದು. ಒಂದು ವೇಳೆ ಗೊತ್ತಾದ್ರೆ ಅದಕ್ಕೂ ನಾನೇ ಕಾರಣ ಅಂದ್ಕೊಂಡ್ಬಿಡ್ತಾರೆ. ನಾನೇ ಮಧ್ಯ ನಿಂತು ಅವ್ರನ್ನ ಸೇವ್ ಮಾಡ್ಬೇಕು. ಏನ್ ಮಾಡೋದು? ಅಯ್ಯೋ, ಅವ್ರನ್ನ ಹುಡ್ಕೋದ್ ಆಮೇಲೆ. ನಿಮ್ಗಿನ್ನೂ ಕಾಂತ ಅಂಕಲೇ ಸಿಗ್ಲಿಲ್ಲ. ನಡಿ ಹೋಗೋಣ. ಸೀಕ್ರೆಟ್ ಆಚೆ ಬಂತು ಅಂತ ಆಚೆನೆ ಹೋದ್ರೆ ಸೀಕ್ರೆಟ್ ಮತ್ತೆ ಒಳಗೆ ಹೋಗ್ಬಿಡ್ತಾ. ಯಾಕೊಂದ್ಸಲ ಸಿಹಿ ಆಗಾಡ್ತೀಯ? ನೀನ್ ಸಿಲಿಯಾಗಾಡೋದು. ಅಕಸ್ಮಾತ್ ಅವ್ರು ಯಾರಾದ್ರೂ ಬಂದ್ರೆ ನಾವು ಐಸ್ಪೇಸ್ ಮಾಡೋದಕ್ಕೆ ಆಚೆ ಬರ್ತಿದ್ವಿ ಅಂತ ಹೇಳ್ಬೋದು. ಜಸ್ಟ್ ಮೀ ಕೋಇನ್ಸಿಡೆನ್ಸ್ ಅಂತಾನು ಹೇಳ್ಬೋದಲ್ವಾ? ಪರವಾಗಿಲ್ಲ ಕಣಯ್ಯ, ನಿಂತವೆಲ್ಲ ಕಿಡ್ನಿ ಇದೆ. ಅಲ್ಲಿಟ್ಕೊಂಡು ಏನ್ರಿ ಮಾಡ್ತಿದ್ರಿ? ಬಾಸ್, ಅದು ನೀವು ಮೇಡಮ್ ಒಟ್ಟಿಗೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ಡೌಟ್ ಬಂತು. ನೀವಿಬ್ರು ಸಿಗಾಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ? ಅದಕ್ಕೆ ಧ್ರುವ ಆಗ್ಲಿ ಯಾರಾದ್ರೂ ಆಗ್ಲಿ ಈ ಕಡೆ ಬಂದ್ರೆ ಮಿಸ್ಲೀಡ್ ಮಾಡೋದಾಯ್ತು. ಥ್ಯಾಂಕ್ಸ್ ಕಾಂತ. ಬುಳ್ಳ, ನೀವ್ ಸಿಕ್ಕಾಕೊಳ್ಳೋದಲ್ದೆ ಅವ್ರದ್ದು ಸಿಕ್ಕಾಕ್ಬಿಟ್ರಿ ಜನಕ್ಕೆ. ಈ ಅಂಕಲ್ನ ಆಟಕ್ಕೆ ಸೇರ್ಸ್ಕೊಳ್ಳೇ ಬಾಧಿತು. ಚೀಟಿಂಗ್ ಅಂಕಲ್, ಚೀಟಿಂಗ್ ಅಂಕಲ್, ಚೀಟಿಂಗ್ ಅಂಕಲ್. ಬೇಕಾದ್ರೆ ಎಲ್ಲ ಸೇರ್ಕೊಂಡು ನನ್ನ ರುಬ್ಬಿಡಿ, ಆದ್ರೆ ನೀನ್ ಮಾತ್ರ ಅಂಕಲ್ ಅಂತ ಕರಿಬೇಡಪ್ಪ. ಯಾರಿಗೇಳದ ನಮ್ಮ ಪ್ರಾಬ್ಲಮ್? ಅಲ್ಲಿ ರೊಮ್ಯಾನ್ಸ್, ಇಲ್ಲಿ ಇವ್ರುಗಳು ನನ್ನ ಮೇಲೆ ವೈಲೆನ್ಸ್. ಅಯ್ಯಪ್ಪ, ನಡಿ ಹೋಗೋಣ. ಸೀಕ್ರೆಟ್ ಆಚೆ ಬಂತು ಅಂತ ಆಚೆನೆ ಹೋದ್ರೆ ಸೀಕ್ರೆಟ್ ಮತ್ತೆ ಒಳಗೆ ಹೋಗ್ಬಿಡ್ತಾ. ಯಾಕೊಂದ್ಸಲ ಸಿಹಿ ಆಗಾಡ್ತೀಯ? ನೀನ್ ಸಿಲಿಯಾಗಾಡೋದು. ಅಕಸ್ಮಾತ್ ಅವ್ರು ಯಾರಾದ್ರೂ ಬಂದ್ರೆ ನಾವು ಐಸ್ಪೇಸ್ ಮಾಡೋದಕ್ಕೆ ಆಚೆ ಬರ್ತಿದ್ವಿ ಅಂತ ಹೇಳ್ಬೋದು. ಜಸ್ಟ್ ಮೀ ಕೋಇನ್ಸಿಡೆನ್ಸ್ ಅಂತಾನು ಹೇಳ್ಬೋದಲ್ವಾ? ಪರವಾಗಿಲ್ಲ ಕಣಯ್ಯ, ನಿಂತವೆಲ್ಲ ಕಿಡ್ನಿ ಇದೆ. ಅಲ್ಲಿಟ್ಕೊಂಡು ಏನ್ರಿ ಮಾಡ್ತಿದ್ರಿ? ಬಾಸ್, ಅದು ನೀವು ಮೇಡಮ್ ಒಟ್ಟಿಗೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ಡೌಟ್ ಬಂತು. ನೀವಿಬ್ರು ಸಿಗಾಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ? ಅದಕ್ಕೆ ಧ್ರುವ ಆಗ್ಲಿ ಯಾರಾದ್ರೂ ಆಗ್ಲಿ ಈ ಕಡೆ ಬಂದ್ರೆ ಮಿಸ್ಲೀಡ್ ಮಾಡೋಣ ಅಂತ ನಿಂತಿದ್ದೆ. ನೀವೇ ಫಸ್ಟ್ ಶುರು ಮಾಡ್ಬೇಕು, ಯಾಕಂದ್ರೆ ಲೇಡೀಸೇ ಅಲ್ವಾ ಅದಕ್ಕೆ ಫೇಮಸ್. ಅದು ಟಂಗ್ ಟ್ವಿಸ್ಟ್ ಆಗಿ ಬಂದ್ಬಿಡ್ತು. ಹೊಟ್ಟೆಗೆ ಹಾಕೊಳ್ಳಿ. ಹೊಟ್ಟೆಗೆ ಹಾಕೊಳ್ಳೋದೇನು ಬೇಡ ಅಂತ ನೀವ್ ಹೇಳಿದೆ ಸರಿ. ಇವ್ರುಗಳು ಅದಕ್ಕೆ ಫೇಮಸ್. ಆಹಾ, ಅಪ್ಪಣ್ಣ, ಯಾಕೆ ನೀವು ಹುಡುಗರು ಗಾಸಿಪ್ ಮಾಡಲ್ವಾ? ಇನ್ನೊಬ್ರ ಬಗ್ಗೆ ಆಡ್ಕೊಳ್ಳೋದಿಲ್ವಾ? ಏನೇನೋ ಮಾತಾಡೋದಿಲ್ವಾ? ನಮ್ದೇ ಆಗಿದ್ರೆ ಹುಡುಗಿರು ಟ್ರಾಲ್ ಮಾಡಿರೋರು. ಯಾಕೆ ಮಾಡಿಲ್ಲ? ಯಾಕೆ ಅಂದ್ರೆ ನಮ್ಮನ್ನ ಟ್ರಾಲ್ ಮಾಡೋದಕ್ಕೆ ಮ್ಯಾಟ್ರೇ ಇಲ್ಲ. ವಿ ಆರ್ ಪರ್ಫೆಕ್ಟ್ ಅಂಡ್ ಕಂಪ್ಲೀಟ್. ಇಷ್ಟು ದಿನ ಯಾರು ಮಾಡಿಲ್ಲ ಅಂದ್ರೆ ಇವತ್ತು ನಾನ್ ಮಾಡ್ತೀನಿ. ಕಿವಿ ಬ್ಲಾಸ್ಟ್ ಆಗೋಷ್ಟು ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ. ಕೇಳ್ತೀರಾ? ಆಗತ್ತಾ? ಆಯ್ತು, ಅದೇನಿದೆ ಹೇಳು ನೋಡ. ನೀವು ಹುಡುಗರಿದಿರಲ್ಲ, ಹುಟ್ಟಿ 3 ಸೋಮವಾರ ಆಗ್ತಿದಂಗೆ ಶುರು ಆಗ್ಬಿಡುತ್ತೆ ನಿಮ್ ಕಂತೆ ಪುರಾಣ. ಅಲ್ಲಿಂದನೇ ಪಾರ್ಶಾಲಿಟಿ ಶುರು. ಪರಿ ಪರಿ, ಏನ್ರಿ ಕರೆದ್ರ? ನಿದ್ದೆ ಬರಲಿಲ್ವಾ? ಇಲ್ಲ ರೀ, ಯಾಕೋ ನಿದ್ದೆ ಬರ್ತಾ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಇಲ್ಲಿ ಮಲ್ಕೋ. ನೆಲ ತಣ್ಣಗಿದೆ, ನಿದ್ದೆ ಬರಬಹುದು. ನಾನು ಹೊರಗಡೆ ಹೋಗಿ ಮಲ್ಕೋತೀನಿ. ಬೇಡ ಬೇಡ, ನಾನು ಆರ್ತಿ ಪಕ್ಕದಲ್ಲೇ ಮಲ್ಕೋತೀನಿ. ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ನಿದ್ದೆಯಲ್ಲಿ ಏನೇನೋ ಕನ್ವರ್ಸ್ತಿದ್ಲು. ನನಗೆ ಗಾಬರಿ ಆಗೋಯ್ತು ರೀ, ಅದಕ್ಕೆ ನಾ ಇಲ್ಲೇ ಮಲ್ಕೋತೀನಿ. ಬರೀ ಹಂಗ್ಯಾಕೆ ಹೇಳ್ತೀಯ? ಇದು ಅವಳ ಮನೆ, ಅವಳ ಮನೆಗೆ ಅವಳು ಬಂದಿದ್ದಾಳೆ. ಇಲ್ಲ, ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ತುಂಬಿಸ್ಕೊಂಡು ಮನ್ಸನ್ನ ಹಾಳು ಮಾಡ್ಕೋಬೇಡ. ಮಲ್ಕೋ.
ಮೇಲೆ ಬಿಗಿತೀರಾ. ಹುಡ್ಗಿರ್ನ ಬೈಕೊಂಡು ಓಡಾಡೋದ್ರಲ್ಲೇ ನಿಮ್ಗೊಂಥರ ನೆಮ್ಮದಿ. ಇದನ್ನೇ 10 ಸಲ ಸಿಕ್ತವ್ರ ಹತ್ರಲ್ಲ ಹೇಳಿ ಅದೇ ನಿಜ ಅನ್ನೋ ತರ ನಮ್ಸೋದ್ ಬೇರೆ. ನಿಮ್ಗೆ ಲವ್ ಮಿಸ್ ಆಯ್ತು, ಹುಡ್ಗಿ ಮಿಸ್ ಆದ್ಲು ಅನ್ನೋದಕ್ಕಿಂತ 4 ಜನ ಪಾಪ ಅಂತಾರಲ್ಲ ಆ ಸಿಂಪತಿಲೇ ಜಾಸ್ತಿ ಥ್ರಿಲ್ ಸಿಗತ್ತೆ ಅನ್ಸುತ್ತೆ. ಆದ್ರೆ ಅಂತ ಎಡವಟ್ಗಳನ್ನೆಲ್ಲ ನೀವೇ ನಿಮ್ ಕೈಯಾರ ಮಾಡ್ಕೊಂಡಿರ್ತೀರಾ ಅಂತ ಮಾತ್ರ ಮರ್ತೋಗಿರುತ್ತೆ. ಟ್ರಾಫಿಕ್ ಸಿಗ್ನಲ್ ನಿಮ್ ಬೆಡ್ರೂಮ್ ಅಲ್ಲಿರೋ ಸ್ಟಡಿ ಲ್ಯಾಂಪ್ ಅಂದ್ಕೊಂಡು ಸಿಗ್ನಲ್ ಜಂಪ್ ಮಾಡಿ ಅದೆಷ್ಟು ಜನಕ್ಕೆ ಹೊಗೆ ಹಾಕ್ಸಿದ್ರೋ ದೇವ್ರಿಗೆ ಗೊತ್ತು. ಇಲ್ಲಿಗಾದ್ರೂ ಮುಗಿತಾ ನಿಮ್ ಗುಣಗಾನ? ಖಂಡಿತ ಇಲ್ಲ. ಮದ್ವೆ ಆದ್ಮೇಲೆ ಇದಕ್ಕೂ ಮೇಲೆ ಅನ್ನೋ ತರ ನೆಕ್ಸ್ಟ್ ಲೆವೆಲ್ಗೆ ಹೊರಟೋಗ್ತೀರಾ. ನಿಮ್ ಪ್ರೇಯಸಿ ಯಾವತ್ತಿನ ಹೆಂಡತಿ ಆದ್ಲೋ ಅವತ್ತೇ ನಿಮ್ ಜಗತ್ತು ಜೀವನ ಎಲ್ಲ ಬದಲಾಗೋಗುತ್ತೆ. ಹಾಗಂತ ನೀವುಗಳು ಫಿಕ್ಸ್ ಆಗೋಗ್ತೀರಾ ಅಷ್ಟೇ. ದೇವ್ರಾಣೆ ಎಲ್ಲ ಮೊದ್ಲಿದ್ದಂಗೆ ಇರುತ್ತೆ ಅಂತ ನಗ್ತೀರಾ. ನಿಮ್ ಮೂತಿಗಿಷ್ಟು ಇಷ್ಟು ಕಾದ್ರೂ ಮುಗೀತಾ ನಿಮ್ ಗ್ರೇಟ್ನೆಸ್? ನೋ ವೇ. ನಾವ್ ರೆಡಿ ಆಗಕ್ಕೆ ಲೇಟ್ ಮಾಡಿದ್ರೆ ಬೈಕೊಳ್ಳೋ ನೀವು ರೋಡಲ್ಲಿ ಯಾವನು ಹಾಯ್ ಬೈ ಫ್ರೆಂಡ್ ಸಿಕ್ಕಿದ್ರು ಗಂಟೆಗಟ್ಲೆ ಹರಟೆ ಹೊಡ್ಕೊಂಡು ನಿಂತ್ಕೋತೀರಾ. ಆಗ ನಿಮಗ್ ಲೇಟ್ ಆಗಲ್ಲ. ಶಾಪಿಂಗ್ ಹೋದ್ರೆ ದಿನಗಟ್ಲೆ ಅಲ್ಲೇ ಇರ್ತೀರಾ. ನಿಮ್ಗೆ ಸೆಲೆಕ್ಟ್ ಮಾಡಕ್ಕೆ ಬರಲ್ಲ ಅಂತ ಬಡ್ಕೊಳ್ಳೋ ಗಂಡಂದ್ರನ್ನ ಸೆಲೆಕ್ಟ್ ಮಾಡಿರೋದು ಅವ್ರ ಹೆಂಡತಿರ ಅನ್ನೋದನ್ನ ಮರ್ತೋಗಿರುತ್ತೆ. ಇಲ್ಲಿಗಾದ್ರೂ ನಿಮ್ ಕಾಮಿಡಿ ಮುಗಿತಾ? ಚಾನ್ಸೇ ಇಲ್ಲ. ನಾವು ಹುಡುಗಿರು ಅಟ್ ಎ ಟೈಮ್ 10 ಕೆಲಸನ ಒಟ್ಟಿಗೆ ಮಾಡ್ತೀವಿ. ಆದ್ರೆ ನೀವು ಫೋನಲ್ಲಿ ಮಾತಾಡುವಾಗ ಪಕ್ಕದಲ್ಲಿರೋರು ಏನಾದ್ರೂ ಕೇಳಿದ್ರೆ ಸಾಕು 2 ಕಡೆ ಹೊಗೆ ಹಾಕ್ಸ್ಬಿಡ್ತೀರಾ. ಇಲ್ಲಿಗಾದ್ರೂ ಮುಗಿತಾ ನಿಮ್ ಗೋಳು? ಟು ಬಿ ಫ್ರಾಂಕ್ ಸಾಧ್ಯನೇ ಇಲ್ಲ. ನಿಮ್ ಜನ್ಮ ಜಾಲಾಡೋದಕ್ಕೆ ಬೇಜಾನ್ ಮ್ಯಾಟರ್ ಇದೆ. ಹೇಳ ಅಮ್ಮ ತಾಯಿ ಹೇಳಲ್ಲ. 700 ಜನ್ಮಕ್ಕೆ ಸಾಕಾಗೋಷ್ಟು ಆಲ್ರೆಡಿ ಹೇಳ್ಬಿಟ್ಟಿದ್ಯಾ. ಸಾಕಮ್ಮ ಸಾಕು, ನಿಲ್ಸು. ಹಾಗಾದ್ರೆ ಈಗ ಹೇಳು, ಹುಡ್ಗಿರ್ ಗ್ರೇಟಾ ಹುಡ್ಗೂರ್ ಗ್ರೇಟಾ? ನನ್ನ ಮೇಲೆ ಹಣೆ ಹುಡುಗಿರೇ ಗ್ರೇಟ್, ನೀವೇ ಸ್ಟ್ರಾಂಗ್. ಶ್ರೀಕಾಂತ್ ಲೂಸರ್ಸ್. ಹೋಗು, ಸಮಾಧಾನ ಮಾಡ್ಕೊ. ಬಾ ಕೂತ್ಕೊ. ಆರ್ತಿ ಇಷ್ಟು ಬೆಳಿಗ್ಗೆ ಕಾಲ್ ಮಾಡಿದ್ರಲ್ಲ. ಹಲೋ. ಹಬ್ಬ ಕೊನೆಗೂ ಫೋನ್ ಪಿಕ್ ಮಾಡಿದ್ರಲ್ಲ, ಅದೇ ಖುಷಿ ನನ್ಗೆ. ಇವತ್ತಿನ ಹಬ್ಬಕ್ಕೆ ಮನೆಗೆ ಬರ್ತೀರಾ ಅಲ್ವಾ? ಈಗಲೂ ನಮ್ಮಿಬ್ರು ಮಧ್ಯೆ ಏನು ಸರಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಬೇರೆಯವ್ರಿಗೋಸ್ಕರ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಂಡು ಓಡಾಡೋದು ಅಗತ್ಯ ಇಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ವಿಕ್ಕಿ. ಇವತ್ತು ಅಂಜೋದು ಆರ್ತಿ ಇದೆ, ಮನೇಲಿ ಎಲ್ರೂ ಇರ್ತಾರೆ. ನೀವು ಮಾತ್ರ ಬಂದಿಲ್ಲ ಅಂದ್ರೆ ಮನೇಲಿ ಎಲ್ರಿಗೂ ಬೇಜಾರಾಗುತ್ತೆ. ಅಪ್ಪನ ರಿಟೈರ್ಮೆಂಟ್ ದಿನನೂ ನಾವಿಲ್ಲಿರ್ಲಿಲ್ಲ. ಈಗಲೂ ನೀವು ಬರಲಿಲ್ಲ ಅಂದ್ರೆ ಅಪ್ಪ ಅಮ್ಮ ತುಂಬಾ ನೊಂದ್ಕೋತಾರೆ. ರೇಗಾಡೋದು, ಜಗಳ ಮಾಡ್ಕೊಳ್ಳೋದು ಇದೆಲ್ಲ ಸಹಜನೇ. ಆದ್ರೆ ಅದನ್ನೆಲ್ಲ ಅಲ್ಲಿಗೆ ಮರೆತು
ಮರುಕ್ಷಣನೇ ಮೊದಲಿನ ಥರ ಇರೋದು ತುಂಬಾನೇ ಅಪರೂಪವಾದ ಕ್ವಾಲಿಟಿ. ಅದು ನಿನಗಿದೆ. ಐ ರಿಯಲಿ ಲಕ್ಕಿ. ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಇದೇ ಮುಖ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಗೊತ್ತಾ? ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ಒಂಚೂರು ಕೇರೆಯಲ್ಲೇ ನಿದ್ದೆ ಮಾಡಿದ್ದೆ. ತಟ್ಟಿ ನಾನು. ನೀನು ದಡ್ಡಿ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನು ಹಾಗೆ ನಿದ್ದೆ ಮಾಡಿರಲಿಲ್ಲ ಅಂದಿದ್ರೆ ನೀನು ಮುದ್ದಾದ ಮೂತಿನ ನೋಡೋ ಅವಕಾಶ ಸಿಗ್ತಿರ್ಲಿಲ್ಲ. ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಈ ಮನೆ ಅಳಿಯ ಆಗ್ತೀಯಲ್ಲ, ಆಗೆಲ್ಲರೂ ನಿನ್ಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಏನೋಪ್ಪ, ನನಗೆ ನಿನ್ನ ಕೆಮಿಸ್ಟ್ರಿನೇ ಅರ್ಥ ಆಗಲ್ಲ. ಹೇಳಿ ಕೇಳಿ ನಾವು ಕಾಮರ್ಸ್ ಸ್ಟೂಡೆಂಟ್ಸು, ಕೆಮಿಸ್ಟ್ರಿ ಸ್ವಲ್ಪ ಸ್ಲೋನ. ನಿಮ್ ಮಲ್ಕೋ ಕೂಸೆ, ಇನ್ನೂ ಟೈಮ್ ಆಗಿಲ್ಲ. ಅಜ್ಜಿ, ಚಿಕ್ಕವರಿದ್ದಾಗಿಂದಾನು ನನ್ನ ಮತ್ತೆ ಅಣ್ಣಂದ್ರನ್ನ ಅಮ್ಮನ ತರ ನೋಡ್ಕೊಂಡಿದ್ದೀರಾ. ಈಗ್ಯಾಕಮ್ಮ ಹೀಗೆ ಹೇಳ್ತಾ ಇದ್ಯಾ? ಈ ಒಂದ್ ರಾತ್ರಿಗೆ ಈ ಇಡೀ ರೂಮ್ ತುಂಬಾ 10 ಸಲ ಜಾಗ ಚೇಂಜ್ ಮಾಡ್ತಾಳೆ. ಮನೇಲಿ ಎಲ್ಲರಿಗಿಂತ ಸೋಂಬೇರಿ. ಇಷ್ಟು ಬೇಗ ಎದ್ದಿದ್ದ ದಾಖಲೇನೇ ಇಲ್ಲ. ಸರಿ, ಬೇಗ ಬಾ. ನೀನ್ ಕರೆದ್ರೆ ಬರ್ದೇ ಇರಕ್ಕಾಗತ್ತೆ ಸುಳ್ಳೆ ಪುಳ್ಳೆ. ಭೂಮಿ ಬಾಯ್ ಬಿಟ್ಟು ಮೇಲಿಂದ ಉಲ್ಕೆ ಬೀಳಕ್ ಶುರು ಆಗಿ ವರ್ಲ್ಡ್ ಎಂಡ್ ಆಗೋ ಎಮರ್ಜೆನ್ಸಿ ಕಂಡೀಷನ್ ಅಲ್ಲೂ ಸಂಧಿಗುಂದಿ ಗ್ಯಾಪ್ ಅಲ್ಲಿ ನಾನು ನಿನ್ ಕಡೆ ಓಡ್ ಬರ್ತಾನೆ ಇರ್ತೀನಿ. ಲವ್ ಯು ಕಣೋ ಸುಳ್ಳೆ ಪುಳ್ಳೆ. ಅದಕ್ಕೆ ನೀನು ವರ್ಕ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರೋದು ನಂಗೆ ಬಹಳ ಖುಷಿ ಇದೆ. ಅಂಡ್ ವರ್ಕ್ ಮೇಲೆ ಡೆಡಿಕೇಶನ್ ಬೇಕು ಕೂಡ. ಆದ್ರೂ ನೀನು ನನ್ನ ಜೊತೆ ಇದ್ದಾಗಲೇ ಒಂದು ಮಜಾ. ಐ ಆಮ್ ಹ್ಯಾಪಿ. ನೀನು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಗೊಳ್ತೀವಿ ಅಂತ ಫ್ಯಾಮಿಲಿನ ಇಗ್ನೋರ್ ಮಾಡೋದಕ್ಕಾಗಲ್ಲ. ಯಾವತ್ತಿಗೂ ಫ್ಯಾಮಿಲಿನೇ ಫಸ್ಟ್. ಹಾಗ ಜಾಯ್ನೋ. ಗುಡ್. ಇಲ್ಲಿ ಎಲ್ಲರೂ ಅವಾಗ ನಿನ್ನ ವಿಚಾರಿಸ್ತಾನೆ ಇದ್ದಾರೆ. ಆರ್ತಿ ಕೂಡ ನೀನು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನಿಲ್ಲ ಗಜ. ವರ್ಕ್ ಬಗ್ಗೆ ಮಾತ್ರನಾ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ತಮಾಷೆ ಮಾಡಿ ಅಷ್ಟೇ. ನನಗೆ ನಿನ್ನ ಆತ್ಮ ಬಹಳ ಇಷ್ಟ. ಯು ಆರ್ ಅ ವೆರಿ ಗುಡ್ ಸೋಲ್. ನೀನು ನನ್ನ ಹೃದಯದ ಆತ್ಮ ಸಖಿ. ಹೇಳಿ ಇನ್ನೊಂದ್ಸಲ ಹೇಳು. ಯಾಕೆ? ಆ ಪದ ಕೇಳೋದಕ್ಕೆ ತುಂಬಾ ಹಿತ ಅನಿಸ್ತದೆ. ಪ್ಲೀಸ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಾ ಇದ್ದೀನಿ, ನೀನು ನನ್ನ ಆತ್ಮ ಸಖಿ. ಇದ್ದಲ್ಲಿ ಜಾಗ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ದೆ, ಆದ್ರೆ ಪ್ರತ್ಯಕ್ಷ ನೋಡ್ತಾ ಇದ್ದೀನಿ. ಅಲ್ಲ, ಇವ್ರಿಗೆ ನನ್ ಭುಜನ ಬೇಕಿತ್ತಾ? ಇದೊಳ್ಳೆ ಗ್ರಹಚಾರ ಆಯ್ತಲ್ಲ. ನಮ್ಮನ್ನ ಯಾರಾದ್ರೂ ಹಿಂಗ್ ನೋಡಿದ್ರೆ, ಯಾರಾದ್ರೇನು ಕಾಂತ ನೋಡಿದ್ರು ಕತೆ ಮುಗೀತು. ನೀವ್ ಕರೆದಿದ್ದ ನನ್ ಕನ್ಸಲ್ ಯಾರೋ ಬ್ರಹ್ಮ ರಾಕ್ಷಸ ಕರೆದ್ರು ಅನ್ಕೊಂಡೆ. ಸತ್ಯ ಎದ್ದಲ್ಲ. ನಾನ್ ಮಲ್ಗಿದ್ರೆ ನಿಮ್ಗೇನ್ ಪ್ರಾಬ್ಲಮ್? ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾವ್ದಕ್ಕೋ ಕೇರ್ ಮಾಡ್ತಿದ್ಯಲ್ಲ ಗುರು. ಸಬ್ಜೆಕ್ಟ್ ನೋಡಪ್ಪ. ನಿನಗೆ ಕೇಳ್ತಿರೋದು ನೀರ್ ಬೇಕಾ? ಬೇಡ, ಕೆಮ್ಮು ಹೊಟ್ಟೋಯ್ತು, ಪರವಾಗಿಲ್ಲ. ಅರ್ಲಿ ಮಾರ್ನಿಂಗ್ ಆಚೆ ಬಂದಿದೀವಲ್ಲ, ಸ್ವಲ್ಪ ಚಳಿ ಇದೆ, ಅದಕ್ಕೆ ನಿನಗೆ ಥಂಡಿ ಆಯ್ತು ಅನ್ಸುತ್ತೆ. ತುಂಬಾ ದೂರ ಏನೂ ಬಂದಿಲ್ಲ, ವಾಪಸ್ ಹೋಗೋಣ. ಯೋ ಮಿಸ್ಟರ್ ಸುಳ್ಳೆ ಪುಳ್ಳೆ, ನೀನ್ ಕೊಟ್ಟಿರೋ ಬ್ರೇಸ್ಲೆಟ್ ನ ಎಷ್ಟು ಪ್ರೀತಿಯಿಂದ ಹಾಕೊಂಡಿದೀನಿ. ಇದನ್ನ ನೋಡು ಅಂತ ಹೀಗೆಲ್ಲ ಮಾಡ್ತಿರೋದು. ನೀನ್ ನೋಡಿದ್ರೆ ಪಕ್ಕ ಪ್ರೊಫೆಷನಲ್ ತರ ಫಾರ್ಮಲ್ ಆಗಿ ಆಡ್ತಿದ್ಯಾ. ಅದನ್ನ ನೋಡಿದೆ. ಆಗ್ಲೇ ನೋಡಿದ್ಯಾ? ಮತ್ತ್ಯಾಕೆ ಇದ್ರ ಬಗ್ಗೆ ಒಂದ್ ಮಾತು ಮಾತಾಡ್ಲಿಲ್ಲ? ದೇವಸ್ಥಾನದಲ್ಲಿ ದೇವರಿದ್ರೆ ಯಾರಾದ್ರೂ ಅದಕ್ಕೆ ಆಶ್ಚರ್ಯ ಪಡ್ತಾರೆ.
ಅಥವಾ ಟೆಂಪಲ್ ಅಲ್ಲಿ ದೇವರಿದೆ ಅಂತ ಹೊಗಳ್ತಾರ? ಇಲ್ಲ ತಾನೆ? ಹಾಗಂದ್ರೆ ಯಾವುದು ಎಲ್ಲಿರ್ಬೇಕೋ ಅದು ಅಲ್ಲೇ ಇದೆ. ಆ ಬ್ರೇಸ್ಲೆಟ್ಗೆ ಅದಕ್ಕಿಂತ ಬೆಟ್ಟ ಜಾಗ ಬೇರೆ ಯಾವುದೂ ಇಲ್ಲ. ಅದು ನಾನು ನನ್ನ ಆತ್ಮಸಖಿಗೆ ಕೊಟ್ಟಿರೋ ಹೃದಯದ ಉಡುಗೊರೆ. ಅದೇ ನಾನೇ ಹೊಗಳೋದಿಕ್ಕಾಗತ್ತೆ. ಈ ಖುಷಿನಾ? ಹೋಗು, ನೀನ್ ಬೇಡ ನನ್ಗೆ. ಅಯ್ಯೋ, ಏನಾಯ್ತು? ಏನೋ ಇಲ್ಲ, ನೀನು ನಾನು ಅನ್ಕೊಂಡಿದ್ಕಿಂತ ತುಂಬಾ ಸ್ಪೆಷಲ್. ಬಿಟ್ರೆ ಬೋರ್ ಆಗಿ ಹೋಗುತ್ತೆ. ನಮಗ್ ಮದ್ವೆ ಆಗಿ ಒಂದಷ್ಟು ಮಕ್ಳಾಗಿ, ಅವ್ರಿಗೆ ಮದ್ವೆ ಆಗಿ ಅವ್ರಿಗೆ ಇನ್ನೊಂದಷ್ಟು ಮಕ್ಳಾಗಿ, ನಮ್ ಹಲ್ಲೆಲ್ಲ ಉದ್ರೋಗಿ ಕೂದ್ಲೆಲ್ಲ ಹಣ್ಣಾಗಿ ಸಾಯೋ ಕೊನೆ ಕ್ಷಣದಲ್ಲೂ ನನ್ ಮೇಲೆ ನಿಂಗೆ ಕ್ಯೂರಿಯಾಸಿಟಿ ಕಮ್ಮಿ ಆಗ್ಬಾರ್ದು. ಆಗ್ಲೇ ಲೈಫ್ ಚೆನ್ನಾಗಿರೋದು. ನನ್ನ ಪ್ರಕಾರ ಅದಾಗೆ ಆಗುತ್ತೆ. ಯಾಕೆಂದ್ರೆ ನೀನ್ ಯಾವಾಗಲೂ ಎವರ್ಗ್ರೀನ್, ಸ್ಪೆಷಲ್. ಸರಿ ಸರಿ, ಹೊರಡ್ವಾ? ಅಲ್ಲಿ ಹೋಗಿ ನಿಲ್ಲೋದಕ್ಕೆ ನಿನಗೂ ಏನು ಅನ್ಸಲ್ವಾ ಆದ್ಯಾ? ಅದು ಅಲ್ಲದೆ ಮೊನ್ನೆ ನಿನಗೆ ತಲೆ ಸುತ್ತು ಬಂದಾಗ ಡಾಕ್ಟ್ರು ನಿನ್ಗೆ ರೆಸ್ಟ್ ಮಾಡು ಅಂತ ಹೇಳಿಲ್ವಾ? ಇಂಥ ನಾನ್ ಸೆನ್ಸ್ಗೆಲ್ಲ ನೀನ್ ಹೋಗ್ಬೇಕು ಅನ್ನೋದು ಏನೂ ಇಲ್ಲ. ಹಾಗಲ್ಲಮ್ಮ, ಎಲ್ರೂ ಅಲ್ಲೇ ಇದ್ದಾರೆ ಅಂಡ್ ನನ್ನ ಮನಸ್ಸು ಅಲ್ಲಿಗೆ ಎಳಿತಿದೆ. ಪ್ಲೀಸ್ ಅಮ್ಮ, ಹೋಗಿ ಬರ್ತೀನಿ. ನೋಡು ಆದ್ಯಾ, ನಿನ್ ಡೆಲಿವರಿ ಟೈಮಲ್ಲಿ ನಿನ್ಗೇನು ಕಾಂಪ್ಲಿಕೇಶನ್ಸ್ ಆಗ್ಬಾರ್ದು, ನಿನ್ ಹೊಟ್ಟೆಲಿರೋ ಮಗು ಹೆಲ್ದಿ ಆಗಿರ್ಬೇಕು ಅಂದ್ರೆ ಈ ಹುಚ್ಚಾಟನೆಲ್ಲ ಬಿಟ್ಬಿಟ್ಟು ನಾನ್ ಹೇಳ್ದಂಗೆ ಕೇಳು, ಗೊತ್ತಾಯ್ತಾ? ಒಂದು ಸಣ್ಣ ಭಯ ಉಟ್ಕೊಳ್ಳುತ್ತೆ, ಅದಕ್ಕೆ ಹೇಳೋದು. ಯಾವ್ದನ್ನಾದ್ರೂ ಫಾಲೋ ಮಾಡೋದ್ರಿಂದ ನಮ್ಗೇನು ಕಳ್ಕೊಳ್ಳೋದಿಲ್ಲ ಅಂದ್ಮೇಲೆ ಕಾಂಪ್ರಮೈಸ್ ಆಗಿ ಫಾಲೋ ಮಾಡೋದು. ಚೆನ್ನಾಗಿದೆ, ಐ ಲೈಕ್ ಇಟ್. ಥ್ಯಾಂಕ್ಸ್. ಸರಿ, ಗಾಡಿ ಸೈಡ್ಗೆ ಹಾಕು. ಯಾಕೆ? ಹಾಕೊಂದ್ರೆ ಹಾಕ್ಬೇಕಷ್ಟೇ. ಎಲ್ಲಿ ಹೋಗ್ತಿದ್ಯಾ? ಅದೆಲ್ಲ ಹೇಳೋದಕ್ಕಾಗಲ್ಲ. ನೀನ್ ಕೆಳಗೆ ಇಳಿಯೋ ಹಾಗಿಲ್ಲ, ಇಲ್ಲೇ ಕೂತಿರ್ಬೇಕು. ಸಣ್ಣ ಸರ್ಪ್ರೈಸ್ ಇದೆ. ಅಯ್ಯೋ, ಸ್ವಲ್ಪ ಚಲೋಗಿದೆ, ಅದು ಪರವಾಗಿಲ್ಲ. ಹಾಗಲ್ಲ, ಸಾಗು ಹಚ್ಕೊಂಡು ಬೆಣ್ಣೆಗೆ ಹಚ್ಕೊಂಡು ತಿನ್ಬೇಕು. ನೋಡಲ್ಲ ಅಂತಲ್ಲ ಮಗಳೇ, ಅದೊಂದು ಶಾಸ್ತ್ರ ಅಷ್ಟೇ. ಮೊದಲು ನಮ್ಮನೇಲಿ ಪೂಜೆ ಮಾಡುವಾಗ ಉಪವಾಸ ಒಪ್ಪತ್ತು ಅಂತೆಲ್ಲ ಮಾಡಿಲ್ವಾ? ಉಪವಾಸ ಇದ್ದಾಗ ಮತ್ತೆ ಊಟನೇ ಮಾಡಲ್ಲ ಅಂತ ಯಾಕೆ ಅನ್ಕೋಬೇಕು ಹೇಳು? ಐ ಲವ್ ಯು ಅಂಡ್ ಐ ಮಿಸ್ಡ್ ಯು ಲಾಟ್ ಅಮ್ಮ. ಚಿನ್ನು ಮರಿ, ಈ ಮೊದಲನೇದು ನೀನ್ ನನಗೆ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಗೊತ್ತಾಯ್ತು. ಎರಡನೇದು ಅರ್ಥ ಆಗ್ಲಿಲ್ಲ ಕಣ. ತುಂಬಾ ಪ್ರೀತಿ ಮಾಡೋರ್ನ ನಾನು ತುಂಬಾ ಹೊತ್ತು ಕಳ್ಕೊಂಡಿದ್ದೆ ಅಂತ ಅಮ್ಮ. ಕಳ್ಕೊಳ್ಳೋದೆಲ್ಲ ಏನೂ ಇಲ್ಲ, ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ. ಇಷ್ಟೆಲ್ಲ ನಾವುಗಳು ಮಾಡ್ತಾ ಇರೋದು ನಿನ್ಗೆ ಒಳ್ಳೇದಾಗ್ಲಿ ಅನ್ನೋ ಭಾವನೆಲೆ ಸೇರ್ತಿರೋಣ. ಅಂತ ವಾತಾವರಣ ಇರೋ ಮನೇಲೆ ಇಷ್ಟು ಮಡಿವಂತಿಕೆ ಮುಲಾಜಿದೆ ಅಂದ್ಮೇಲೆ ಏನೋ ಬಡತನದಲ್ಲೇ ಬೆಳೆದು ಹೊರಗಿನ ಜೀವನನೇ ನೋಡದೆ ಇರೋರು, ಯಾವುದೋ ಹಳೆ ಸಂಪ್ರದಾಯಕ್ಕೆ ಕಟ್ಟಿಬಿದ್ದಿರೋರು, ಅನಕ್ಷರಸ್ಥರ ಪರಿಸ್ಥಿತಿ ಹೇಗಿರ್ಬೋದು ಹೇಳು? ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಏನದು? ನೈಸರ್ಗಿಕವಾಗಿ ಕಂಪ್ಲೀಟ್ ಆಗಿ ಮಣ್ಣಿನಲ್ಲೇ ಕರಗುವಂತ ಬಯೋಡಿಗ್ರೇಡಬಲ್ ಸ್ಯಾನಿಟರಿ ಪ್ಯಾಡ್ಸ್ ಆದಿ ಆರ್ಗ್ಯಾನಿಕ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವೆಲ್ಲರೂ ಅಪ್ಪ ಅಮ್ಮನ ಸಂತೋಷಕ್ಕೆ ಬೆಲೆ ಕೊಡೋರು. ನೀನ್ ನನ್ನ ಆಸೆಗೆ ಒಪ್ತೀಯ ಅಂತ ನನಗೆ ಗೊತ್ತಿತ್ತು. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಮ್ಮ. ನಿನಗ್ ಖುಷಿ ಆಗುತ್ತೆ ಅಂದ್ರೆ ನನಗೆ ಇಷ್ಟ ಇಲ್ಲ ಅಂದ್ರೂ ಅದನ್ನೇ ಮಾಡ್ತೀನಿ.
ಅವಾಗ ಗೊತ್ತಾಗ್ಲಿಲ್ಲ, ಈಗ ಅರ್ಥ ಆಯ್ತು. ಅದಕ್ಕೆ ಹೇಳೋದು ಆತರದಲ್ಲಿ ಯಾವ ನಿರ್ಧಾರಗಳನ್ನ ತಗೋಬಾರ್ದು ಅಂತ. ಸ್ವಲ್ಪ ಸಮಯ ಕೊಟ್ರೆ ತಾನಾಗೆಲ್ಲ ಸರಿ ಹೋಗುತ್ತೆ. ಬೇಜಾರಲ್ಲಿದ್ಯಾ? ಲೇ ಹಳೆ ಮುದ್ಕಿ, ಈ ವಾರ ಒಂದ್ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಬೇಜಾರಲ್ಲಿದ್ಯಾ? ಏನಾದ್ರು ಬೇಕಿತ್ತಾ? ಇಲ್ಲ, ಮುಖದಲ್ಲಿ ಈ ತರ ಪಿಂಪಲ್ ಆಗಿದೆ. ನನ್ ಫಂಕ್ಷನ್ಗೆ ಹೇಗ್ ಹೋಗ್ಲಿ? ಎಲ್ರು ನನ್ನನ್ನೇ ನೋಡ್ತಾರೆ, ನಂಗೆ ಒಂಥರ ಆಗುತ್ತೆ. ಅಷ್ಟೇ ತಾನೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಮ್ಮ ಹತ್ರ ಆಕ್ನೆ ಸ್ಟಾರ್ ಫೇಸ್ ವಾಶ್, ಆಕ್ನೆಯ ಸ್ಪೆಷಲಿಸ್ಟ್ ಇರುವಾಗ. ಈಗ ಪಿಂಪಲ್ಸ್ಗೆ ಹೇಳಿ ಗುಡ್ ಬೈ ಆಕ್ನೆ ಸ್ಟಾರ್ ಫೇಸ್ ವಾಶ್ ಇಂದ. ಇಲ್ಲೇ ಇದು ಹೇಗೆ ಕೆಲಸ ಮಾಡುತ್ತೆ? ಆಕ್ನೆ ಸ್ಟಾರ್ ಫೇಸ್ ವಾಶ್ ನ 3 ಸ್ಟೆಪ್ ಯೋಚನೆ ಮಾಡಿರ್ಲಿಲ್ಲ. ಬಟ್ ನೀನು? ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ ಹೊರಟಾಗ ಎಷ್ಟು ಸ್ಕೂಲ್ ಕಾಲೇಜ್ಗಳಲ್ಲಿ ಪ್ಯಾಚ್ ಬೆಂಡಿಂಗ್ ಮಿಷನ್ ಇಲ್ವೇ ಇಲ್ಲ ಅಂತ ಕೇಳಿ ಬಹಳ ಆಶ್ಚರ್ಯ ಆಯ್ತು. ಹಾಗೆ ಡಿಸೈಡ್ ಮಾಡಿದೆ, ಸುಹಾಸಿನಿ ಫೌಂಡೇಶನ್ಸ್ ಇಂದ ಸಾಧ್ಯವಾದಷ್ಟು ಸ್ಕೂಲ್ ಕಾಲೇಜ್ಗಳಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ವೆಂಡಿಂಗ್ ಮಿಷನ್ಸ್ ಗಳನ್ನ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ. ಹಿಂದಿನವರು ಅನುಭವಿಸಿರೋ ಕಷ್ಟನ ಅಟ್ಲೀಸ್ಟ್ ಮುಂದಿನವರು ಅನುಭವಿಸಬಾರ್ದು ಅನ್ನೋ ಅಷ್ಟೇ ನನ್ನ ಕನಸು. ನಿಜವಾಗ್ಲೂ ಸೂಪರ್ ಐಡಿಯಾ ವೇದಾಂತ್. ನಿನ್ನಂತ ಬಿಸ್ನೆಸ್ ಮ್ಯಾನ್ಗಳು ಸೊಸೈಟಿಲಿರೋ ಸಮಸ್ಯೆಗಳನ್ನ ತಮ್ಮ ಕೈಲಾದಷ್ಟು ಬಗೆಹರಿಸೋಣ ಅಂತ ಯೋಚನೆ ಮಾಡಿದಾಗ್ಲೇ ಲೈಫು ಬೆಟರ್ ಆಗತ್ತೆ. ನಿನ್ ಬಗ್ಗೆ ತುಂಬಾ ವಿಚಾರದಲ್ಲಿ ನನಗೆ ಹೆಮ್ಮೆ ಇದೆ. ಆದ್ರೆ ಇವತ್ತು ಅದು ತುಪ್ಪಟ್ಟಾಯ್ತು. ಇದ್ಯಾಕಮ್ಮ ಕೈಗೆ ಬಟ್ಟೆ ಕಟ್ಕೊಂಡಿದ್ಯಾ? ಅದು ಇವಳ ಕೈಗೆ ಸ್ವಲ್ಪ ಏಟಾಗಿತ್ತು. ಏನು ಏಟಾಗಿತ್ತಾ? ಏನಪ್ಪ ಹೀಗೆ ಹೇಳ್ತೀಯಾ? ಇವಳಿಗಂತೂ ಗೊತ್ತಾಗೋದಿಲ್ಲ. ಏನಾದ್ರೂ ಒಂದು ಏಟ್ ಮಾಡ್ಕೊತಾನೆ ಇರ್ತಾಳೆ. ನೀನಾದ್ರೂ ನೋಡ್ಕೋಬಾರ್ದಾ? ಇಲ್ಲಿ ಏನಾಯ್ತು ತೋರ್ಸು. ಅಯ್ಯೋ ಅಪ್ಪ, ಆಗಿರೋದು ಏಟಷ್ಟೇ, ಗಾಯ ಅಲ್ಲ. ಸಣ್ಣ ನೋವಿದೆ, ಮತ್ತೇನಿಲ್ಲ. ನಿಜ ಗೊತ್ತಾಗೋದಕ್ಕೆ ಇವ್ರು ಯಾಕಮ್ಮ ಸುಳ್ಳು ಹೇಳ್ತಾರೆ? ನೀನೊಳ್ಳೆ. ಹಾ, ಇನ್ನೊಂದ್ಸಲ ಹೇಳಪ್ಪ. ಕುಂಬಳಕಾಯಿ, ನಾನು ಸ್ನಾನ ಮಾಡಕ್ ಹೋಗ್ಬೇಕು, ರೆಡಿ ಆಗ್ಬೇಕು. ನಾನು ಫ್ರೆಶ್ ಅಪ್ ಆಗ್ಬೇಕು. ದಾಲ್ ಮೇ ಕುಚ್ ಕಾಲಾ ಹೇ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಏನಾಯ್ತು ಎಲ್ಲೋಯ್ತು ಅಂತ ಹೇಳಕ್ ಆಗಲ್ಲ ಅಂದ್ರೆ ಅದ್ ಯಾವ್ದೋ ಹೇಳ್ಬಾರ್ದ ವಿಷಯ ಅಥವಾ ಕೆಲ್ಸ ಆಗಿರುತ್ತೆ ಅಲ್ವಾ ಅಜ್ಜಿ? ಅದು ಹಾಗೆ ಆಗ್ಬೇಕು ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅವಳ ಗುಣ, ನಡತೆ, ಅವಳು ಬೆಳೆದು ಬಂದಿರೋ ಪರಿಸರ, ಇದನ್ನೆಲ್ಲ ನೋಡಿರೋ ನಿನಗೆ ಅವಳ ಬಗ್ಗೆ ಯಾಕೆ ಹಾಗ ಅನಿಸ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲಪ್ಪ. ತನ್ನ ಜೀವನದಲ್ಲಿ ಅಷ್ಟು ಹಣನ ನೋಡದೇ ಇರೋ ಹುಡುಗಿ ಆ ಹಣ ಇಲ್ಲ ಅಂತ ಇದ್ದಾಳೆ ಅಂದ್ರೆ ಅದ್ರ ಹಿಂದೆ ಬಲವಾದ ಕಾರಣ ಇದೆ ಅಂತ ನಿನಗೆ ಅನಿಸ್ತಾ ಇಲ್ವಾ ಹೇಳು? ಇಲ್ಲ ನೀವೆಲ್ಲ ತಪ್ಪು ತಿಳ್ಕೊಂಡಿರೋದು ಅಂತ ನಾನು ಹೇಳ್ತಿರೋದು. ಯಾವತ್ತು ನೋಡ್ದಿರಷ್ಟು ದುಡ್ಡು ನೋಡ್ದಾಗ್ಲೇ ಅಜ್ಜಿ ಆಸೆ ಜಾಸ್ತಿ ಆಗೋದು. ಇದು ಅಣ್ಣಂಗೆ ಅಂತ ತಂದಿದ್ದು, ಹಿಂಗೂ ಆಗುತ್ತೆ ಅನ್ಸುತ್ತೆ. ಇಲ್ಲೇ ಸ್ನಾನ ಮಾಡ್ಬೋದು, ತಗೋ. ಥ್ಯಾಂಕ್ ಯು. ಬಾ, ಟವಲ್ ಕೊಡ್ತೀನಿ, ಬೇಗ ರೆಡಿ ಆಗ್ಬಿಡು. ಆಮೇಲೆ ಬಚ್ಚು ರಶ್ ಆಗ್ಬಿಡುತ್ತೆ. ಅದಕ್ಕೂ ಒಂದು ಸಮಾರಾಧನೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಆಗಲ್ಲ, ಆದ್ರೆ ಮುಂದೊಂದ್ ದಿನ ಆಗೇ ಆಗತ್ತೆ. ಆವತ್ತು ನಾನು ಇದನ್ನ ಮೊದ್ಲೇ ಹೇಳಿದ್ದೆ ಅಂತ ನಿನಗೆ ನೆನಪು ಆಗೇ ಆಗತ್ತೆ. ಆದ್ರೆ ಅಷ್ಟೊತ್ತಿಗೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಕಾಲ ಮೀರಿರಬಾರ್ದು ಅಷ್ಟೇ. ನಿಮ್ಮಿಬ್ಬರ ಮಧ್ಯೆ ಇರೋ ಅಂತರನ
ಬೀದಿಗೆ ತಂದು ಆಮೇಲೆ ರಿಪೇರಿ ಮಾಡಕ್ ಆಗದೆ ಇರೋ ತರ ನೀನ್ ಮಾಡ್ಕೋಬೇಡ. ನಿನಗೆ ಇಷ್ಟ ನೆನಪಿದ್ರೆ ಸಾಕು. ನೀನೇ ಅಲ್ವಾ ಕೂದಲು ಅಡ್ಡ ಬರುತ್ತೆ ಸೀನ್ ಬರುತ್ತೆ ಅಂತ ಹೇಳಿದ್ದು, ಅದಕ್ಕೆ ಸುಮ್ನೆ ರಗಳೆ ಬೇಡ ಅಂತ ಕಟ್ಕೊಂಡಿದ್ದೀನಿ. ಮತ್ತೆ ಓಪನ್ ಹೇರ್ ಬಗ್ಗೆ ಸಾಂಗ್ಗೆ ಬರ್ದಿದ್ದಾರೆ ಅಂತ ನೀನು ದೊಡ್ಡ ಬಿಲ್ಡಪ್ ಕೊಡ್ತಿದ್ದೆ. ನಿನ್ನೆ ಅಷ್ಟೇ ಅಲ್ಲ, ಈಗ್ಲೂ ಅದನ್ನೇ ಹೇಳುದು. ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ಒದ್ದೆ ಕೂದಲನ್ನ ಬಿಟ್ಕೊಂಡ್ ಬಂದಾಗ ವಿಶ್ವ ಸುಂದರಿ ತರ ಕಾಣ್ತಾರೆ ಅಂತ ಕವಿಗಳು ಬೀಚಿಗೆ ಬಿಸಾಕಿದ್ದಾರೆ. ಹೌದಾ? ಮತ್ ನಾನು ಆ ರೀತಿಯಲ್ಲೂ ಓದೇ ಇಲ್ಲ. ಗ್ಯಾಪ್ ಅಲ್ಲೆಲ್ಲ ಓದಿರ್ತೀಯ, ಆದ್ರೆ ಬಿಸ್ನೆಸ್ ಗುಂಗಲ್ಲಿ ನಿಂಗೆ ಅದು ಫೀಲ್ ಆಗಿರಲ್ಲ. ಆಗ ನೀನು ವೇದಾಂತ್ ವಿಚಿತ್ರ ಆಗಿದ್ದೆ ಅಲ್ವಾ? ರೊಮ್ಯಾನ್ಸ್ ಯಾವಾಗ್ಲೂ ನಿನ್ ಪಾಲಿಗೆ ಔಟ್ ಆಫ್ ಸಿಲೆಬಸ್ ಅಲ್ವಾ? ಏನ್ ಮಾಡ್ತಿದ್ಯಾ? ನಾನು ತಮಾಷೆ ಮಾಡಿದ್ದು. ಏನ್ ಮಾಡ್ತಿದ್ಯಾ? ಕಮ್ಮಿ ಇದೆ, ಇನ್ನೇನೋ ಬೇಕು ಅಂತ ಹೇಳೋರ್ಗೆ ಏನ್ ಬೇಕು ಅಂತ ಮಾತ್ರ ಗೊತ್ತಿರಲ್ಲ. ಮಾಡ್ತಾ ಇಲ್ಲಿ ಯಾರಾದ್ರೂ ಇದ್ದೀರಾ, ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತ ಕೇಳ್ಕೊಂಡು ಓಡಾಡ್ಬೇಕು ಅಂತ ಇವಾಗ್ಲೇ ಗೊತ್ತಾಗಿತ್ತು ಬಾಸ್. ನಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ ತಾನೆ. ಪ್ರತಿದಿನಾನು ಹುಷಾರಾಗಿರ್ಬೇಕು. ಅಲ್ಲ, ನಮ್ ಬಾಸ್ ಸಿಂಗಲ್ ಆಗಿದ್ದಾಗ್ಲೂ ಅರ್ಥ ಆಗ್ಲಿಲ್ಲ, ಮಿಂಗಲ್ ಆದ್ಮೇಲೂ ಅರ್ಥ ಆಗ್ಲಿಲ್ಲ. ಇವರಿಬ್ರು ಲವ್ ಮಾಡೋದಕ್ಕೆ ನಾನ್ ಯಾಕೆ ಹುಷಾರಾಗಿರ್ಬೇಕು? ಅಲ್ಲ, ನಾನು ಬಂದ್ರೆ ಓಕೆ, ಬೇರೆ ಯಾರಾದ್ರೂ ಬಂದ್ಬಿಟ್ಟಿದ್ರೆ ಅಪ್ಪ ಶಿವಪ್ಪ ಇವರಿಬ್ರು ಸೀಕ್ರೆಟ್ ಕಾಪಾಡಿ ನನ್ನ ಪ್ರಾಣ ಉಳ್ಸಪ್ಪ. ಸೈಕಲ್ ಗ್ಯಾಪಲ್ಲಿ ಅಮ್ಮನ್ ಕ್ಯಾಚ್ ಹಾಕೊಂಡ್ಬಿಟ್ರು ಕಣ, ತಪ್ಕೊ. ಹಾಯ್ ಆದ್ಯಾ ಡಾರ್ಲಿಂಗ್. ಹಾಯ್. ಎಲ್ಲಿದ್ಯಾ? ಅಲ್ಲ, ವಿಕ್ಕಿ ಎಲ್ಲಿದ್ದಾನೆ? ನೀವ್ ಎಷ್ಟೊತ್ತಿಗೆ ಬರೋದು? ಆಗ್ಲೇ ಚಿಕ್ಕಮ್ಮ ನೀವಿಬ್ರ ಬಗ್ಗೆ 2 ಸಲ ವಿಚಾರಿಸಾಯ್ತು. ಸಾರಿ ಸಾರ್ಥಕ್, ನಾನಿವತ್ತು ಅಲ್ಲಿಗೆ ಬರ್ತಾ ಇಲ್ಲ. ಬರ್ತಾ ಇಲ್ಲ? ಯಾಕೆ, ಏನಾಯ್ತು? ಹುಷಾರಾಗಿದ್ಯಾ ತಾನೆ? ನಂಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ಅಮ್ಮ ಹೋಗೋದು ಬೇಡ ಅಂದ್ರು. ಬೇಡವಂತ? ಯಾಕೆ? ಅಲ್ಲಿಗೆ ಹೋಗಿ ಹೊಟ್ಟೆ ಕೆಡ್ಸ್ಕೊಂಡು ಬರ್ಬೇಕಾಗಿಲ್ಲ, ರೆಸ್ಟ್ ಮಾಡು, ನಿಂಗೆ ಇವಾಗ ಅದೇ ಇಂಪಾರ್ಟೆಂಟ್ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಇಲ್ಲಿಗೆ ಬಂದ್ರೆ ಯಾಕೆ ಹೊಟ್ಟೆ ಕಿಡುತ್ತೆ ಆದ್ಯಾ? ಅಲ್ಲ, ಯಾವಾಗ ತಾನೇ ಹಾಗಾಗಿದೆ ಹೇಳು? ಏನಾದ್ರು ಪ್ರಾಬ್ಲಮ್ ಇದೆಯಾ? ನೀನು ವಿಕ್ಕಿ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ದೀರಾ? ನನ್ನ ನಿತೀಶ್ನಲ್ಲಿ ಮಾತಾಡೋದಕ್ಕೆ ಸಾರಿ ಸಾರ್ಥಕ್. ಅಮ್ಮ ಹೋಗ್ಬೇಡ ಅಂದ್ರು ಅಲ್ವಾ, ಅದಕ್ಕೆ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿದೆ ಅಷ್ಟೇ. ಅದನ್ನ ಬಿಟ್ರೆ ನಾನು ಇವತ್ತ ಏನೂ ಮುಚ್ಚಿಡ್ತಾ ಇಲ್ಲ. ದೆನ್ ಓಕೆ, ಟೇಕ್ ಕೇರ್. ಓಕೆ, ಟೇಕ್ ಕೇರ್.
ಅಯ್ಯೋ ಅದ್ನೇ ಹೆಂಗ್ ಕೇಳ್ತೀರಾ? ನಿನ್ನೆ ರಾತ್ರಿ ಇವಳು ಭಾಷಣ ಕೇಳಿ ಸುಸ್ತಾಗಿ ಎಲ್ಲರೂ ಕೂತಲ್ಲೇ ಮೂರ್ಛೆ ಹೋಗ್ಬಿಟ್ವಿ. ನನಗೆ ಈ ಹೆಂಗಸರು ಗಂಡಸರು ಅನ್ನೋ ಡಿಫ್ರೆನ್ಸಿಯೇಷನ್ ಎಲ್ಲ ಇಲ್ಲ. ನಮಗೇನು ಎಲ್ಲರೂ ಸೇರಿ ಮಜಾ ಮಾಡೋದಕ್ಕೆ ಏನಾದ್ರೂ ಒಂದು ಅಕೇಶನ್ ಬೇಕು ಅಷ್ಟೇ. ತಾವು ಹೆಲ್ಪ್ ಮಾಡಿದ್ರೆ ನಾವ್ ಹೆಣ್ಮಕ್ಳು ದೇವ್ರಾಣೆ ಬೇಡ ಅನ್ನಲ್ಲ. ಕೆಲ್ಸ ಬೇಗ ಮುಗಿದ್ರೆ ಒಳ್ಳೇದಲ್ವಾ? ನೋಡಿದ್ರ ಮತ್ತೆ ಶುರು ಆಯ್ತು ಉಳ್ದು ಅಲ್ವೇ? ಹಾ ಕುರ್ತಾನ ನನಗೋಸ್ಕರ ತಂದಿದ್ದು ಅಂತ ನಿನ್ನೆ ಯಾರೋ ಹೇಳ್ದಾಗಿತ್ತು. ಈಗ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಫಿಟ್ ಆಗ್ತಿದೆಯಲ್ಲ ವೇದಾಂತ್? ಕೊಡ್ತೀನಿ. ಇದೆಲ್ಲ ನನಗ್ಯಾಕೆ? ನೀವೋ ನಿಮ್ಮ ಅಣ್ಣನ ತಮ್ಮ, ಅವ್ರಿಗೆ ಮೂಗಿನ ತುದಿಲೆ ಕೋಪ ಇದ್ರೆ ನಿಮಗೆ ಮೂತಿ ತುಂಬಾ ಕೋಪ. ಈ ಮುಸುಡಿಗೆ ಯಾರು ಬೀಳ್ತಾರೆ? ಹಲೋ, ಬೀಳೋಕ್ ನಾನು ಹೊಂಡ ಅಲ್ಲ. ಈ ತರ ದುರ್ಗುಟ್ಟೋರ್ ಸವಾಸ ಯಾರು ಮಾಡಲ್ಲ, ತಿಳ್ಕೊಳ್ಳಿ. ಇದು ಓಬ್ರಮೇನೆ. ನನಗೂ ತುಂಬಾ ಫ್ಯಾನ್ಸ್ ಇದಾರೆ. ಅದೆಲ್ಲ ಓಬ್ರಮೆ, ಇದು ಫ್ಯಾನ್ಸ್ ಇದಾರಂತೆ. ನೀವೇನ್ ಮೂವಿ ಹೀರೋನಾ ಇಲ್ಲ ಸ್ಪೋರ್ಟ್ಸ್ ಸ್ಟಾರ? ಮಾತಾಡ್ಸಿದ್ರೆ ಕೆಂಡಾಕಾರ ಅವ್ರಿಗೆ ಯಾರು ಫ್ಯಾನ್ಸ್ ಆಗಲ್ಲ ಮರಿ. ಏನರ್ಥ? ನಾನ್ ತಂದಿರೋ ಕುರ್ತಾ ಚೆನ್ನಾಗಿಲ್ವಾ? ನಿನ್ ಕುರ್ತಾನ ನೀನ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿರ್ತಿತ್ತಾ? ಯಾವಾಗಿಂದ ನೀನ್ ಟ್ಯೂಬ್ಲೈಟ್ ಅದ? ನಿನ್ನ ಸೆಲೆಕ್ಷನ್ ನಾನು ಸ್ವಲ್ಪ ಕೋಪಿಷ್ಟ, ವಿಚಿತ್ರ, ಇಟ್ಸ್ ಲಿಟಲ್ ವಿಯರ್ಡ್. ಆದ್ರೆ ನನ್ನ ಸೆಲೆಕ್ಷನ್ ನೀನು ಆಲ್ವೇಸ್ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್. ನನ್ನ ಒಳಗಿದ್ದ ಒಳ್ಳೆತನ ನನಗೆ ತೋರಿಸ್ಕೊಟ್ಟು ನನ್ನ ಸಂಪೂರ್ಣವಾಗಿ ಬದಲಾಯಿಸಿದ್ದು ನೀನು. ನನ್ನ ಮೊದಲು ಹೇಗಿದ್ದೋ ಅದಕ್ಕಿಂತ ಈಗಿರೋದೇ ಸರಿ ಅಂತ ರಿಯಲೈಸ್ ಮಾಡಿಸಿದ್ದು ನೀನು. ಅಲ್ಲಿಗೆ ನನ್ನ ಸೆಲೆಕ್ಷನ್ ಬೆಸ್ಟ್ ಅಲ್ವಾ? ಇದೆಯಲ್ಲ, ನಿಂಗೊಂಚೂರು ಟೇಸ್ಟ್ ಇಲ್ವಾ? ಅವಳು ಆಲ್ರೆಡಿ 3-4 ಜನ ಹುಡುಗರನ್ನ ಹಳ್ಳಕ್ ಬೆಳೆಸಿ ಆರಾಮಾಗಿದ್ದಾಳೆ. ಹೋಗಿ ಹೋಗಿ ಅಂತ ಲೂಸು. ನಾನೇನು ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳಿದ್ನಾ? ನೀನ್ ನನ್ನ ರೇಗ್ಸಿದ್ಕೆ ಸುಮ್ಮನೆ ಒಂದು ಚಮ ಕೊಟ್ಟೆ. ನನಗೆ ಮಾಡೋಕ್ಕೆ ತುಂಬಾ ಕೆಲಸ ಇದೆ. ಗ್ಯಾಪಲ್ಲಿ ಲವ್ ಗಿವ್ ಅಂತ ಬೀಳೋಕೆ ನಾನು ರೆಡಿ ಇಲ್ಲ. ನನ್ನ ಲೈಫಲ್ಲೆಲ್ಲ ನನ್ನ ಡಿಕ್ಷನರಿಲೂ ಲವ್ ಅನ್ನೋ ವರ್ಡೇ ಇಲ್ಲ, ತಿಳ್ಕೊ. ಯಾಕಂದ್ರೆ ನಾನೇ ಅವರಿಂದೆಲ್ಲ ದೂರ ಇದ್ದೀನಿ. ಹಬ್ಬಾ, ಒಂದ್ ಮಾತಾಡಿದ್ರೆ 100 ಮಾತಾಡ್ತೀರಾ. ಬೇಗ ರೆಡಿಯಾಗಿ ಬನ್ನಿ. ಗಂಟೆಗಟ್ಲೆ ರೆಡಿ ಆದ್ರೆ ಇಲ್ಲಿಗೆ ನಿಮ್ ಗರ್ಲ್ ಫ್ರೆಂಡ್ ಬರಲ್ಲ. ಒಬ್ರು ನಮ್ಮಣ್ಣ, ಅವನ ಬಗ್ಗೆ ಏನನ್ನ ಹೇಳ್ಬೇಡಿ. ಇಷ್ಟೊತ್ತು ಕಿಚನ್ ಅಲ್ಲಿ ಲಾಕ್ ಆಗಿದ್ರು ಅನ್ಸುತ್ತೆ. ಇವ್ರ ಪುಣ್ಯಕ್ಕೆ ಇವ್ರನ್ನ ಅಲ್ಯಾರು ಒಟ್ಟಿಗೆ ನೋಡಿಲ್ಲ ಅನ್ಸುತ್ತೆ. ಆದ್ರೆ ಇದೇ ಕಳ್ಳಾಟ ಇನ್ನು ಎಷ್ಟು ದಿನ ಅಂತ ಮುಂದುವರಿಯುತ್ತೆ? ಇವತ್ತಲ್ಲ ನಾಳೆ ಸರಿಯಾಗಿ ತಗ್ಲಾಕೋತಾರೆ. ಅದು ನಿಮ್ ಕರ್ಮ, ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾನ್ ಸುಮ್ನಾಗೋಕ್ಕೂ ಆಗಲ್ಲ. ಇವ್ರ ವಿಚಾರ ನಂಗ್ ಮಾತ್ರ ಗೊತ್ತಿರೋದ್ರಿಂದ ನಾನೇ ಸಿಕ್ಕಾಕ್ಸಿದ್ದು ಅಂತ ನನ್ನ ಮೇಲೆ ಗೂಬೆ ಕೂರಿಸ್ತಾರೆ. ಕಾಂತ, ನೀನು ಗೋತಾ? ಚಂದ್ರನ ಬೆಳಕ ತಿದ್ದಿ ತೀಡಿ ಗೊಂಬಿ ಹಾಗೆ ಮಾಡಿ ರಂಬೆ ನಿನ್ನ ತಾಡಿ ಗರುಡ ಪಕ್ಷಿ ನೋಡಿ ನಾಚಿ ನಿನ್ನ ಜೀವಕ್ಕ. ಹೆತ್ತವ ದೃಷ್ಟಿ ತಾಕಲ್ಲ ರೀ. ಅದು ಅಲ್ಲದೆ ಶಾಸ್ತ್ರದಲ್ಲಿ ಅದೆಲ್ಲ ಮುಗಿದೋಗುತ್ತೆ ರೀ.
ಶುರು ಮಾಡಿ ಮತ್ತೆ. ಶುರು ಮಾಡೋಣ. ಆದ್ರೆ ಮೊದ್ಲು 5 ಜನ ಮುತ್ತೈದೆಯರು ಇವಳಿಗೆ ಶಾಸ್ತ್ರ ಮಾಡ್ಬೇಕು. ಆದ್ರೆ ಇವಳು ಹೊರಗ್ನವ್ರು ಯಾರು ಇವಾಗ ಬರಬಾರ್ದು ಅಂತ ಹೇಳಿರೋದ್ರಿಂದ ಈ ಆರತಿ ಬೆಳಗೋ ಉದ್ದೇಶ ಆದ್ರೂ ಏನು? ಇದೊಂದು ಭಾವನೆನಪ್ಪ. ಒಳ್ಳೇದಾಗ್ಲಿ, ಜ್ಯೋತಿ ಅಂತೆ ಬಾಳಿ ಬೆಳಗಲಿ ಅನ್ನೋದೇ ಇದ್ರ ತಾತ್ಪರ್ಯ. ಹಾಗಾದ್ರೆ ಇವತ್ತು ಅಂಜುಗೆ ಅವಳ ಅಣ್ಣಂದ್ರು ಹಾಗೂ ಭಾವಂದ್ರನ್ನೇ ಆರತಿ ಬೆಳಗೋದು. ಗುಡ್ ಐಡಿಯಾ. ಕಮ್ಮಿ ಆಗಕ್ ಬಿಡಲ್ಲ. ಇವಾಗ ಲೆಕ್ಕ ಸರಿ ಆಯ್ತಾ? ಅಣ್ಣಂತರ ಅಂದ್ರೆ ಕೆದಕ್ತಾ ಹೋದ್ರೆ ವಿಷಯ ಆಳಕ್ಕಿಳಿಯುತ್ತೆ ಮಗಳೇ. ಆದ್ರೆ ಸದ್ಯಕ್ಕೆ ನೀನು ಆಳಕ್ಕಿಳಿಬೇಕಾಗಿಲ್ಲ. ಸಮುದ್ರ ಹೇಗೆ ಯಾವುದೇ ಕಸನು ತನ್ನೊಳಗಿಟ್ಕೊಳ್ಳೋದಿಲ್ವೋ ಅದೇ ತರ ಸಮಯ ಕೂಡ ಎಲ್ಲದನ್ನು ಸಮಾಧಿಯಾಗಿರೋದನ್ನು ಕೂಡ ಆಚೆ ಎತ್ತಿ ಬಿಸಾಕುತ್ತೆ. ಅರ್ಥ ಆಗ್ಲಿಲ್ಲ. ಅದೇ ಹೇಳಿದ್ನಲ್ಲ, ಈಗ ಹೇಳಿದ್ರು ನಿಂಗೆ ಅದು ಅರ್ಥ ಆಗಲ್ಲ. ಸಮಯ ಬರ್ಲಿ ಮಗಳೇ, ಆಗ ಬೇಡ ಅಂದ್ರೂ ನಿಂಗೆ ಅರ್ಥ ಆಗ್ಬಿಡುತ್ತೆ. ಬ್ಲಾಕ್ ಮೇಲ್ ಮಾಡದೇ ಇರೋ ವ್ಯಕ್ತಿ ಅಂದ್ರೆ ಅದು ನಾನು ಮಾತ್ರ. ನನ್ನ ತಾಳ್ಮೆನು ಹಾಳು ಮಾಡಿ ನಾನು ಅದನ್ನೇ ಮಾಡೋ ಹಾಗೆ ಮಾಡಬೇಡ. ಸರಿ, ಅದೇನು ಅಂತ ಕೇಳಿ. ನೀನ್ ಸರಿ ಇಲ್ಲ ಅಂತ ಅರ್ಥ ಆಗಿನೋ, ಒಬ್ಬ ತಾಯಿಯಾಗಿ ನಿನ್ನ ಬಗ್ಗೆ ನಾನು ಒಳ್ಳೇದನ್ನೇ ಯೋಚನೆ ಮಾಡ್ತೀನಿ. ಆದ್ರೆ ಸರಿಯಾದ ದಾರಿಲಿರೋ ಮಗನನ್ನ ಒಬ್ಬ ತಾಯಿಯಾಗಿ ನೀನ್ಯಾಕೆ ಹಾಳು ಮಾಡ್ತಿದ್ಯಾ ಅರ್ಥ ಆಗ್ತಿಲ್ಲ. ವಿಕ್ಕಿ ಮನಸ್ಸಿನಲ್ಲಿ ಆರ್ತಿ ಬಗ್ಗೆ ವಿಷದ ಬೀಜ ಬಿತ್ತದವಳು ನೀನೇ ಅಲ್ವಾ? ಕೊನೆಯವ್ರಿಗೆ ಸಿಗೋ ಸ್ಪೆಷಲ್ ಟ್ರೀಟ್ಮೆಂಟ್. ಜಗತ್ತಲ್ಲಿ ಎಲ್ರಿಗಿಂತ ಜಾಸ್ತಿ ಖುಷಿ ನಿಮಗೆ ಸಿಗ್ಲಿ. ಹೆಣ್ಮಕ್ಳು ದೊಡ್ಡವರಾದ್ರೆ ಫಂಕ್ಷನ್, ಆದ್ರೆ ಗಂಡ ಜನ್ಮಕ್ಕೆ ಲೈಫ್ ಲಾಂಗ್ ಬರೀ ಟೆನ್ಷನ್. ಮಗಳೇ, ದೇವ್ರು ನಿನ್ಗೆ ಆರೋಗ್ಯ ಕೊಟ್ಟು ಯಾವಾಗ್ಲೂ ಖುಷಿಯಾಗಿಟ್ಟಿಲ್ಲಮ್ಮ. ನೋಡು, ಈ ವಿಚಾರದಲ್ಲಿ ಇದಕ್ಕಿಂತ ಹೆಚ್ಚು ನೇನೂ ಇಲ್ಲ. ಇನ್ನೇನಾದ್ರೂ ಕೇಳೋದಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರನೂ ಇಲ್ಲ. ನನ್ನ ಉತ್ತರದಿಂದ ನಿನಗ್ ಸಮಾಧಾನ ಆಗ್ಲಿ ಅನ್ನೋ ಆಸೆನೂ ನನಗಿಲ್ಲ. ಎಲ್ಲರ ಕಡೆಯಿಂದ ನಿನ್ಗೊಂದು ಪುಟ್ಟ ಗಿಫ್ಟ್. ಥ್ಯಾಂಕ್ ಯು ಬಾಬಾ. ಏನಿದೆ ಅಂತ ತೆಗೆದು ನೋಡಲ್ವಾ? ಈಗ್ಲೇ ನೋಡ್ಬೋದಾ? ಗಿಫ್ಟ್ ಇಸ್ಕೊಂಡ್ಮೇಲೆ ಅದು ನಿಂದೆ ಅಲ್ವಾ ಮರಿನಾದ್ನಿ. ಗೋ ಹೆಡ್. ಹೌದು, ಈಗ ತಾನೇ ಕಾಲೇಜ್ ಮೆಟ್ಲು ಹತ್ತುತ್ತಾ ಇದೆಯಾ? ಆನ್ಲೈನ್ ಕ್ಲಾಸಸ್ ಎಲ್ಲ ಜಾಸ್ತಿ ಇರುತ್ತೆ.
ಯೂಸ್ ಆಗುತ್ತೆ. ಸ್ಟಡಿ ವೆಲ್. ಬಾವಾ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದೊಡ್ಡ ಗಿಫ್ಟ್ ನ ನಾನು ಯಾವತ್ತೂ ಇಸ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬಾವಾ. ನನ್ಗೊಬ್ಬನ್ಗೆ ಅಲ್ಲ, ನೀನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಇದು ನಾನು ಒಬ್ಬನೇ ಕೊಟ್ಟಿರೋದಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.